ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಹಾಕಿ ಇಲ್ಲೇ ಹಾಕ್ಬಿಡಿ ನೋಡಿ ತೋರಿಸ್ತೀನಿ. ಎಲ್ಲ ಆಗುತ್ತೆ ನಿಮಗೆ. ಮಲ್ಟಿಪಲ್ ಐಟಮ್ಸ್. ದೋಸೆ ಮಾಡಿದ ತಕ್ಷಣ ಚಪಾತಿ ಮಾಡ್ಬೋದು ಅಂತ ಕೇಳ್ತಾರೆ, ಅದನ್ನು ಮಾಡ್ಬೋದು. ಆಟೋಮೆಟಿಕ್ ಎರಡೂ ಆಗುತ್ತೆ ನಿಮಗೆ. ಮಲ್ಟಿಪಲ್ ಐಟಮ್ಸ್ ನೋಡಿ. ಕ್ಲೋಸ್ ಮಾಡ್ತಾ ಇದ್ದೀನಿ, ಪ್ರೆಸ್ ಮಾಡಬೇಕಾಗಿಲ್ಲ, ಜಸ್ಟ್ ಲಿಫ್ಟ್ ಮಾಡಿ ಕೊಡ್ತಾ ಇದ್ದೀನಿ ಸರ್. ಅದು ಉಕ್ಕೊಂಡು ಬರ್ತದೆ ನಿಮಗೆ. ಬಂತು ಅಷ್ಟೇ ಸರ್. ಬಂತು ಅಲ್ಲ ಸರ್ ಇದು? ಹೌದು, ಲೇಯರ್ ಬರುತ್ತಾ ಇದು? ಹಾಕಿ ಅಷ್ಟೇ ಸರ್. 3 ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ಅಷ್ಟೇ. ಲೇಯರ್ ಆಗಿ ಬರ್ತದೆ ಸರ್. ಆಯಿಲ್ ಬೇಕಂದ್ರೆ ಆಯಿಲ್ ಹಾಕ್ಬೋದು ಸರ್. ಈಗ ಆಲೂ ಪರೋಟ ಸರ್, ಯಾವುದೇ ಸ್ಟಫ್ಡ್ ಪರೋಟಾಸ್ ಆಗುತ್ತೆ, ಬೇಯಿಸಿದ ಆಲೂಗಡ್ಡೆ. ಸೊ ಈ ಥರ ನೀವು ಈವನಾಗಿ ಸ್ಟಫಿಂಗ್ಸ್ ಇರ್ತದೆ. ಬ್ಯಾಲೆನ್ಸ್ ಅಕ್ಕಿ ರಾಗಿಲ್ಲ ನೋಡಿ, ಸೂಪರಾಗಿ ಆಗುತ್ತೆ ಸರ್. ನೋಡಿ ಸೇಮ್ ಇದೇ ಥರ ಫ್ಲಾಟ್ ಮಾಡ್ಕೊಳ್ಳಿ. ಸೇಮ್ ಇಡ್ತಾ ಇದ್ದೀನಿ ಸರ್. ಇದರಲ್ಲಿ ಏನಂದರೆ ಒಂದು ಪ್ರೆಸ್ ಕೊಟ್ಟು 1 ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡಬೇಕು ಸರ್. ಓಕೆ, ಇಮಿಡಿಯೇಟ್ಲಿ ಮಾಡಬಾರ್ದು. ಹೌದು ಸರ್. ನೋಡಿ ಸರ್, ಈವನಾಗಿ ಬಂದಿದೆ. ಆಮ್ಲೆಟ್ ಮಾಡ್ತೀರಾ? ಹೌದು ಸರ್. ಆಮ್ಲೆಟ್ ಹಾಕಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ. ಬೀಟ್ ಮಾಡಿ ಹಾಕಿ. ನಿಮ್ಮದೇ ಮಲ್ಟಿ ಅಟ್ಯಾಚ್ಮೆಂಟಲ್ಲಿ 4G ಅಟ್ಯಾಚ್ಮೆಂಟಲ್ಲಿ ಬೀಟ್ ಮಾಡಿರೋದು ಆಲ್ರೆಡಿ. ನೋಡಿ ಸರ್, ಇದು ಟ್ವಿಸ್ಟ್ ಮಾಡಿದ್ರೆ ಸಾಕು ಈ ಥರ. ಓಕೆ ರೋಸ್ಟ್ ಮಾಡ್ಕೋಬೋದು ಸರ್. ಕಡಲೆ ಬೀಜ ಉರಿಯೋದು ಸರ್, 1/4 kg ಬರೀ ಹಾಕ್ಕೋಬೋದು. ಕಡಲೆ ಬೀಜ ಮಾತ್ರಲ್ಲ, ಆಲ್ಮಂಡ್ಸು ಯಾವ್ದು ಬೇಕಂದ್ರೆ ನೀವು ಉರಿಬೋದು. ಬ್ರೆಸ್ಟಿಂಗ್ ಆಗುತ್ತೆ ಸರ್. ಅದು ನೋಡಿ ಹಿಂಗಿದೆ ನೋಡಿ. ಇಲ್ಲಿ ಡಾಟ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ನೋಡಿ ಬ್ಲ್ಯಾಕ್ ಡಾಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಸರ್. ಇದು ಫಿಶ್ ಮಾಡಿ ತೋರಿಸ್ತೀನಿ. ಇದೇ ಥರ ಚಿಕನ್ ಟಿಕ್ಕಾ, ಪನ್ನೀರು, ಇದರ ಐಟಮ್ಸ್ ಕೂಡ ಫ್ರೈ ಮಾಡಿಸ್ಕೋಬೋದು. ಎನಿ ನಾನ್ ವೆಜ್ ಸರ್. ಇದು ಆಯಿತು ಸರ್. ಈ ಕಡೆ 1-2.5 ಮಿನಿಟ್ಸ್ ಆಗಿದೆ ನೋಡಿ. ಈ ಕಡೆ ಫುಲ್ಲು ಚೆನ್ನಾಗಿ ಕುಕ್ ಆಗಿದೆ. ಈ ಕಡೆನೂ ಒಂದು 2.5 ಮಿನಿಟ್ಸ್ ಬಿಡಿದ್ರೆ ಫುಲ್ ಇದಾಗ್ಬಿಡುತ್ತೆ ನೋಡಿ. ಇದು ಆಯಿಲ್ ಹಾಕಿರೋದು ಸರ್. ನೋಡಿ ಈ ಕಡೆ ಆಯಿಲೇ ಇಲ್ಲ, ವಿತೌಟ್ ಆಯಿಲ್ ಹಿಂಗಾಗಿದೆ ನೋಡಿ ಸರ್. ಕುಕ್ ಆಯ್ತಾ ಇದು? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಮಲ್ಟಿ ಮೇಕರ್ ಇನ್ಫಾರ್ಮೇಶನ್ ಜೊತೆ. ತುಂಬಾ ಜನ ಇದನ್ನ ಓನ್ಲಿ ರೋಟಿ ಮೇಕರ್ ಅನ್ಕೊಂಡಿರ್ತಾರೆ. ಇಲ್ಲ ವೀಕ್ಷಕರೇ, ಇದು ಮಲ್ಟಿ ಮೇಕರ್. ಅಂಡ್ ಇನ್ನೊಂದು ವಿಚಾರ ಹೇಳ್ಬೇಕು, ನಮ್ಮ ಮನೇಲಿ ಆಲ್ಮೋಸ್ಟ್ 2 ವರ್ಷದಿಂದ ಸಾರೆ ಕೊಟ್ಟಿರುವಂಥ ಈ ಮಲ್ಟಿ ಮೇಕರ್ನ ಯೂಸ್ ಮಾಡ್ತಾ ಇದ್ದೀವಿ. ಎಸ್, ಇಟ್ಸ್ ವರ್ಕ್ಸ್. ಮಾಡ್ಬೋದು, ಚಪಾತಿ ಮಾಡಿ, ರೋಟಿ ಮಾಡಿ, ಹೋಳಿಗೆ ಮಾಡಿ, ಆಮೇಲೆ ಪಲ್ಯಗಳನ್ನೆಲ್ಲ ಮಾಡ್ಬೋದು. ಅಷ್ಟೇ ಅಲ್ಲದೆ ನೀವು ಹಪ್ಪಳ ಕೂಡ ಮಾಡ್ಬೋದು ಸರ್ ಇದರಲ್ಲಿ. ಸರ್, ನಮ್ಮ ಮಿಸ್ಸಸ್ ಕಂಟಿನ್ಯೂಸ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ರೆ, ಮೊದಲೇದಾಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದೀರಾ ನಮಗೆ, ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಸರ್. ನೀವು ಇದ್ರ ಬಗ್ಗೆ ಹೇಳ್ಬೇಕು. ಜನ ಮಿಸ್ಕನ್ಷನ್ ಆಗ್ತಾರೆ, ರೋಟಿ ಮೇಕರ್ ಅಂದ್ರೇನು, ಮಲ್ಟಿ ಮೇಕರ್ ಅಂದ್ರೇನು? ಇದು ತರ ಫಸ್ಟ್ ಬಂದಿರೋದು ಈ ತರ ನಿಮಗೆ ರೋಟಿ ಮೇಕರ್ ಈ ತರ ತಗೊಂಡಿರ್ತಾರೆ ಸರ್. ಇದು ಒಂದು ಫ್ಲಾಟ್ ಸರ್ಫೇಸ್ ಇದೆ. ಇದರಲ್ಲಿ ನಾನ್ ಮಾಡೋದು ಆಗೋದಿಲ್ಲ, ಇಟ್ಟು ಜಾರುತ್ತದೆ ಸರ್. ಹೀಟಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ, ಚಪಾತಿ ಹಾರ್ಡ್ ಬರ್ತದೆ. ಬಟ್ ಇದು ಬಂದು ನಿಮಗೆ ಟವಾ ತರ ಇದೆ, ಬೌಲ್ ತರ ಕೊಟ್ಟಿದ್ದೀನಿ ಸರ್. ಸೊ ನಿಮಗೆ ಡೆಪ್ತ್ ಇರೋದ್ರಿಂದ ನಿಮಗೆ ಚಪಾತಿ ಈಸಿ ಸ್ಪ್ರೆಡ್ ಆಗುತ್ತೆ. ಸೆಕೆಂಡ್, ಹೀಟ್ ವೇರಿಯೇಷನ್ ಜಾಸ್ತಿ ಇರೋದ್ರಿಂದ ಚಪಾತಿ ಸಾಫ್ಟ್ ಬರ್ತದೆ ಸರ್. ಇನ್ನೊಂದು, ಇದರಲ್ಲಿ ಚಪಾತಿಗೆ ಮಾತ್ರ ಇಲ್ಲ, ನಿಮ್ ಟವಾದಲ್ಲಿ ಏನೇನು ಮಾಡ್ತಾರೋ ಪ್ರತಿಯೊಂದು ಐಟಮ್ಸ್ ಇದರಲ್ಲಿ ಮಾಡ್ಕೋಬಹುದು. ಇದು ಮಲ್ಟಿಪಲ್ ಐಟಮ್ಸ್ ಮಾಡಬಹುದು. ಒಂದು ಪೋರ್ಟಬಲ್ ಈಸಿ ಕ್ಯಾರಿಂಗ್, ನೀವು ಎಲ್ಲಿ ತಗೊಂಡೋಗ್ಬೋದು. ಒಂದು ಬ್ಯಾಕ್ ಪ್ಯಾಂಟ್ ಇದೆ ಸಾಕು, ಇಲ್ಲಿ ಯೂಸ್ ಮಾಡ್ಕೋಬಹುದು. ಎನಿವೇರ್. ಇದರಲ್ಲಿ ಕೂಡ ನಮ್ಗೆ 2 ಸೈಜ್ ಇಟ್ಟಿದ್ದೀನಿ, ಚಿಕ್ಕದಿದೆ, ದೊಡ್ಡದಿದೆ. ಸೊ ಅವ್ರಿಗೆ ಒಂದು ಕನ್ವೀನಿಯನ್ಗೆ ಎಷ್ಟು ಬೇಕು ಅದು ತಗೋಬಹುದು. ಇದಕ್ಕಿಂತ ಇದು ಅಪ್ಗ್ರೇಡ್ ಇದೆ ಸರ್. ಇದು ಅಪ್ಗ್ರೇಡ್ ಇದರಿಂದ ಇದು ಅಪ್ಗ್ರೇಡ್ ಇದೆ. ಯಾಕಂದ್ರೆ ಇದು ಅಗಲ ಇದೆಯಲ್ವಾ, ಈಸಿ ಸ್ಪ್ರೆಡ್ ಆಗುತ್ತೆ, ದೋಸೆಗೆಲ್ಲ ಕನ್ವೀನಿಯಂಟ್ ಇರ್ತದೆ. ಇದು ಚಿಕ್ಕದಾಗಿರುತ್ತೆ ಅಷ್ಟೇ. ಸೊ 2 ಸೈಜ್ ಅಲ್ಲಿ ಇದೆ, ನಿಮ್ಗೆ ಯಾವ್ದು ಬೇಕೋ ತಗೋಬಹುದು. ಇದು ನಿಮ್ಗೆ ಇನ್ನೊಂದೇನಂದ್ರೆ, ನಾವು ಮತ್ತೆ ಹೇಳ್ತಾ ಇದ್ದೀವಿ, ನಾವು ಇದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯಾಕಂದ್ರೆ ತುಂಬಾ ಜನಕ್ಕೆ ಏನಂದ್ರೆ ಅದು ಹಳೆ ಮಿಷಿನ್ ತಗೊಂಡ್ಬಿಟ್ಟೆ ಬರಲ್ಲ ಅಂತ ಮೈಂಡ್ ಸೆಟ್ಟಿಂಗ್ ಅಲ್ಲಿ ಇದ್ದಾರೆ. ಇದರಲ್ಲಿ ಖಂಡಿತವಾಗಿ ಬರ್ತದೆ. ಇದು ನಾವು ಬ್ಯಾಂಗ್ಳೂರ್ ಇದ್ರೆ ಡೋರ್ ಸ್ಟೆಪ್ ಡೆಮೋ ಕೊಟ್ಟು ಡೆಲಿವರಿ ಕೊಡ್ತೀನಿ. ಬ್ಯಾಂಗ್ಳೂರ್ ಇದೆ ಅಂದ್ರೆ ಇಟ್ಕೊಳ್ಳಿ, ಮನೆಗೆ ಹೋಗಿ ಹೇಳಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ತಗೊಂಡು. ಇದ್ರ ಬಗ್ಗೆ ಡೌಟೇ ಬೇಕಾಗಿಲ್ಲ. ಯಾಕೆ ಗೊತ್ತಾ, ನಾನೇ ಯೂಸ್ ಮಾಡಿದ್ದೀನಿ. ಒಂಥರ ಮೆಥಡ್ ಗೊತ್ತಾಯ್ತು ಅಂದ್ರೆ, ಮನೇಲಿ ಮಿಕ್ಸಿ ಗ್ರೈಂಡರ್ ಇರ್ತಾರ ಸರ್, ಡೈಲಿ 365 ಡೇಸ್ ನೀವು ಯೂಸ್ ಮಾಡಬಹುದು. ಡೆಫಿನೆಟ್ಲಿ 100% ಯೂಸ್ ಆಗುತ್ತೆ. ನೀವು ಇಟ್ಟು ಕಲಿಸೋದನ್ನ ಪರ್ಫೆಕ್ಟ್ ಆಗಿ ಕಲ್ಸ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ದಿಸ್ ವರ್ಕ್ಸ್ ಅಂತ ಹೇಳ್ಬೋದು. ಬೆಲೆ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ವಿಡಿಯೋ ಪೂರ್ತಿ ನೋಡೋದನ್ನ ಮರಿಬೇಡಿ ವೀಕ್ಷಕರೇ. ಆಮೇಲೆ ಇನ್ನೊಂದು, ಇದು ಯೂಸ್ ಮಾಡೋದ್ರಿಂದ ಆಯಿಲ್ ಕಂಟೆಂಟ್ ಕಮ್ಮಿ ಮಾಡ್ಕೋಬಹುದು ನಾವು. ಖಂಡಿತವಾಗಿ ಸರ್. ವಿತೌಟ್ ಆಯಿಲ್ ನಿಮಗೆ ಪ್ರತಿಯೊಂದು ಐಟಮ್, ಈಗ ಹೋಳಿಗೆಲ್ಲ ನೀವು ವಿತೌಟ್ ಆಯಿಲ್ ಮಾಡಕ್ಕಾಗತ್ತಾ? ಇದರಲ್ಲಿ ವಿತೌಟ್ ಆಯಿಲ್ ಮಾಡಬಹುದು. ಆಲೂ ಪರೋಟ ವಿತೌಟ್ ಆಯಿಲ್ ಮಾಡಬಹುದು. ನಿಮಗೆ ಫಿಶ್ ಎಲ್ಲ ಕೂಡ ನಿಮಗೆ ಫ್ರೈ, ಪನ್ನೀರ್ ಟಿಕ್ಕಾ, ಚಿಕನ್ ಟಿಕ್ಕಾ ಇದರಲ್ಲಿ ನಿಮಗೆ ಟವಾದಲ್ಲಿ ಬೇಯಿಸೋ ತರ, ಒಂದು ತಂದೂರಿ ಮಾಡೋ ತರ ನಿಮಗೆ ಮಾಡ್ಕೋಬಹುದು. ಈವನ್ ಕರೆಂಟ್ ಇಲ್ಲ, ನಾವು ಈಗ ಒತ್ತಬೇಕು, ಒಂದು ಬಟರ್ ಪೇಪರ್ ಇಡ್ತೀರಾ, ಮೇಲೆ ಇಟ್ಟಿಟ್ಬಿಟ್ಟು ಒತ್ತಿದ್ರೆ ರೋಟರ್ ಆಗುತ್ತೆ. ಈಗ ಒಂದು ವುಡನ್ ಇದೆಲ್ಲ ಬರ್ತದೆ ಸರ್, ಈಗೆಲ್ಲ ನಿಮಗೆ ಈಗ ನೋಡಬಹುದು ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ಅದು ಒಂದು ವುಡನ್ ನಲ್ಲಿ ಬರೀ ಪ್ರೆಸರ್ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಅದರ ಬೇಕಾಗಿಲ್ಲ. ಇದರಲ್ಲಿ ನೀವು ಒತ್ತೋದು, ಇದು 2 ಮಾಡ್ಕೋಬಹುದು, ಇದರಲ್ಲೇ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಬಟ್ ಜಾಸ್ತಿ ಮಾತಾಡಲ್ಲ, ಡೆಮೋಗಳ ರಾಶಿನೇ ಇಟ್ಬಿಟ್ಟಿದೀವಿ ಅಂತ ಹೇಳ್ಬೋದು. ವೆಜ್, ನಾನ್ ವೆಜ್, ರೋಟಿ, ದೋಸೆ ಪ್ರತಿಯೊಂದು ಕೂಡ ಇದ್ರಲ್ಲಾಗುತ್ತೆ. ದೋಸೆ ಬಗ್ಗೆ ಹೇಳಿ, ಇದ್ರಲ್ಲಿ ನಾವು ದೋಸೆ ಮಾಡ್ಕೋಬಹುದು ಸರ್. ಇದು ಆಟೋ ಥರ್ಮೋಸ್ಟಾಟ್ ಕಂಟ್ರೋಲ್ ಇದೆ, ಹೀಟ್ ವೇರಿಯೇಷನ್ ಆಟೋಮೆಟಿಕ್ ಇದೆ. ಓವರ್ ಹೀಟ್ ಆಟೋಮೆಟಿಕ್ ಆಫ್ ಆಗುತ್ತೆ, ಹೀಟ್ ಕಡಿಮೆ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಅದರಿಂದ ನೀವು ದೋಸೆನೂ ಆಗುತ್ತೆ ನಿಮಗೆ. ಓಕೆ ದೋಸೆ ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಹಾಕಿ ಇಲ್ಲೇ ಹಾಕ್ಬಿಡಿ ನೋಡಿ, ತೋರಿಸ್ತೀನಿ.
ಎಲ್ಲ ಆಗುತ್ತೆ ನಿಮಗೆ ಮಲ್ಟಿಪಲ್ ಐಟಮ್ಸ್. ದೋಸೆ ಮಾಡಿದ ತಕ್ಷಣ ಚಪಾತಿ ಮಾಡಬಹುದು ಅಂತ ಕೇಳ್ತಾರೆ, ಅದನ್ನು ಮಾಡಬಹುದು, ಆಟೋಮೆಟಿಕ್ ಎರಡು ಆಗುತ್ತೆ ನಿಮಗೆ ಮಲ್ಟಿಪಲ್ ಸೂಪರ್ ಸರ್. ಹಿಂಗೇನೆ ಡೆಮೋ ಕಂಟಿನ್ಯೂ ಮಾಡ್ಕೊಂಡ್ಬಿಡೋಣ. Continue ವೀಕ್ಷಕರೇ ಬನ್ನಿ ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ. ಹಾಗೆ ನೋಡಿ ಸರ್, ದೋಸೆ ರೆಡಿ ಆಯ್ತು. ಉಲ್ಟಾ ಮಾಡ್ಬೇಕಂದ್ರೆ ಉಲ್ಟಾ ಮಾಡಬಹುದು, ಇಲ್ಲ ನಿಮಗೆ ಗರಿಗರಿ ದೋಸೆ ಬೇಕಂದ್ರೆ ಓಪನ್ ಅಲ್ಲೇ ಬಿಚ್ಬಿಟ್ಟು ಮಾಡ್ಕೋಬಹುದು. ಎರಡು ತರ ದೋಸೆ ಮಾಡ್ಕೋಬಹುದು, ಮಲ್ಟಿಪಲ್ ಐಟಮ್ಸ್ ನೀವು ಮಾಡಬಹುದು ಸರ್. ಸೂಪರ್ ಸೊ ಈರುಳ್ಳಿ ದೋಸೆ ಎಲ್ಲ ಬೇಕಂದ್ರೆ ಈರುಳ್ಳಿ ಹಾಕ್ಬಿಟ್ಟಿದ್ರೆ ಕ್ಲೋಸ್ ಮಾಡ್ಬಿಡಿದ್ರೆ ಈರುಳ್ಳಿ ಎಲ್ಲ ಕೂಡ ರೋಸ್ಟ್ ಆಗುತ್ತೆ ಸರ್. ಡ್ಯೂಯಲ್ ಸೈಡ್ ರೋಸ್ಟ್ ಆಗುತ್ತಾ? ಬಿಸಿ ಬರ್ತದೆ, ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಇದಾಗುತ್ತೆ ಸರ್. ಅಂದ್ರೆ ಇಲ್ಲೂ ಹೀಟ್ ಆಗುತ್ತೆ ಸರ್? ಹೌದು, ಎರಡು ಕಡೆ ಹೀಟ್ ಇದೆ ಸರ್, ಬಟ್ ಕೆಳಗಡೆ ಯಾವಾಗಲೂ ಜಾಸ್ತಿ ಹೀಟ್ ಇರುತ್ತೆ. ಓಕೆ. ಸೊ ಇಲ್ಲೂ ಹೀಟ್ ಆಗುತ್ತೆ, ಇಲ್ಲೂ ಹೀಟ್ ಆಗುತ್ತೆ. ಹೌದು ಸರ್. ನೋಡಿ ದೋಸೆ ರೆಡಿ ಆಯ್ತು ನೋಡಿ ವೀಕ್ಷಕರೇ, ದೋಸೆ ಮಾಡಿಸ್ಕೋಬಹುದು. ಒಂದು ಔಟ್ಡೋರ್ ಹೋಗ್ತೀರಾ ಸರ್, ರೆಡಿಮೇಡ್ ದೋಸೆ ಬ್ಯಾಟರ್ ಸಿಗುತ್ತದೆ, ನೀವು ಅಲ್ಲೇ ತಗೊಂಡೋಗಿ ಅಲ್ಲೇ ಮಾಡಿಸ್ಕೋಬಹುದು. ಈಸಿ ಕ್ಯಾರಿಂಗ್ ಆಗಿರ್ತದೆ ನಿಮ್ಗೆ. ಸೊ ನಿಮ್ಮ ಒಂದು ಬೌಲ್ ತಗೊಂಡ್ಬಿಟ್ರೆ ಸಾಕು, ಚಪಾತಿ ಇಟ್ಟು ಕಳ್ಸಿರಾ ಚಪಾತಿ ಮಾಡ್ಕೋಬಹುದು, ಸ್ಟಫ್ಡ್ ಮಾಡಿಸ್ಕೋಬಹುದು, ಎಲ್ಲ ನಿಮ್ಗೆ ರೆಡಿಮೇಡ್ ಆಗಿ ಮಾಡಿಸ್ಕೋಬಹುದು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ಚಪಾತಿ ಮಾಡ್ತೋಸ್ತೀನಿ ಸರ್. ಯಾಕಂದ್ರೆ ದೋಸೆ ಮಾಡಿದ ತಕ್ಷಣ ಚಪಾತಿ ಬರಲ್ಲ, ಇಲ್ಲ ಚಪಾತಿ ಮಾಡಿದ ತಕ್ಷಣ ಚೋಸೆ ಬರಲ್ಲ ಅಂತಾರೆ. ಇದರಲ್ಲಿ ಆಟೋ ವೇರಿಯೇಷನ್ ಇಂದ ಆಟೋಮೆಟಿಕ್ ಎಲ್ಲ ಬರ್ತದೆ, ಎಲ್ಲ ಬಂದ್ಬಿಡುತ್ತಾ? ನೋಡಿ ಸರ್, ಇಟ್ಟು ಇಡ್ತಾ ಇದೀನಿ 1 ಇಂಚ್ ಹಿಂದ್ಗಡೆ, ಜಸ್ಟ್ ಒಂದೇ ಒಂದು ಪ್ರೆಸ್ ಕೊಡ್ತಾ ಇದೀನಿ ಸರ್. ಪ್ರೆಸ್ ಕೊಟ್ಬಿಟ್ಟು ಓಪನ್ ಮಾಡ್ತೀನಿ ಅಷ್ಟೇ, ರೆಡಿ. ಸಗಲ್ ದೊಡ್ಡದಾಗಿ ಬಿಡ್ತದೆ. ಈಗ ಎರಡು ಕಡೆ ಚೆನ್ನಾಗಿ ಬೇಯ್ಬೇಕು ಸರ್. ಎರಡು ಕಡೆ ಚೆನ್ನಾಗಿ ಬೆಂದ್ಮೇಲೆ ಮುಚ್ಚಿದ್ರೆ ಚಪಾತಿ ಫುಲ್ಕ ಬರ್ತದೆ. ಒಂದು 10 ಸೆಕೆಂಡ್ ಈವನ್ ಕುಕ್ ಮಾಡಿದ್ಮೇಲೆ ಮುಚ್ಚಿದ್ರೆ ಚಪಾತಿ ಫುಲ್ಕ ಆಗುತ್ತೆ. ಎರಡು ಕಡೆ ಕುಕ್ ಆಗ್ಬೇಕು. ಹಿಟ್ಟು ಏನಿಲ್ಲ ಸರ್, ಸ್ವಲ್ಪ ಹೋಳಿಗೆ ತರ ಲೂಸ್ ಆಗಿ ಕಲ್ಸ್ಕೋಬೇಕು. ತೋರಿಸಿ ಯಾವ ತರ ಕಲ್ತ್ಕೊಂಡಿದ್ದೀವಿ? ಹೋಳಿಗೆ ತರ ಲೂಸ್ ಆಗಿ ಕಲ್ಸ್ಕೋಬೇಕು, ಸ್ಮೂತ್ ಬರಬೇಕು. ಗಟ್ಟಿ ಕಲ್ಸ್ಬಾರ್ದು, ಹೋಳಿಗೆ ತರ ಲೂಸ್ ಆಗಿ ಕಲ್ಸಿದಾಗ ನಿಮ್ಗೆ ಪ್ರೆಸ್ಸಿಂಗ್ ಎಲ್ಲ ಈಸಿ ಇರ್ತದೆ ಸರ್. ನೋಡಿ ವೀಕ್ಷಕರೇ, ಸ್ವಲ್ಪ ಲೈಟ್ ಆಗಿ ಕುಕ್ ಆಗ್ಲಿ, ಇದು ಹಾಫ್ ಬೇಕಡ್ ಅಂತ ಹೇಳ್ತಾರಲ್ಲ, ಫುಲ್ ಚೆನ್ನಾಗಿ ಎರಡು ಕಡೆ ರೋಸ್ಟ್ ಆಗ್ಬೇಕು ಸರ್. 10 ಸೆಕೆಂಡ್ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಫೈನ್ ಲೈಕ್ ಕ್ಲೋಸ್ ಮಾಡಿದ್ರೆ ಫುಲ್ ಪಫಿ ಬರ್ತದೆ ಸರ್. ಇಲ್ಲ ನಮಗೆ ಪಫಿ ಬೇಡ, ನಮಗೆ ಆಯಿಲ್ ಚಪಾತಿ ಸಾಕಂದ್ರೆ ಡೈರೆಕ್ಟ್ ಆಗಿ ನೀವು ಆಯಿಲ್ ಗೀ ಬಟರ್ ಏನ್ ಬೇಕೋ ಹಾಕೋಬಹುದು. ಸೊ ಅದು ಬಂದು ಫುಲ್ಕ ಬರೋದಿಲ್ಲ, ಅದು ಮುಚ್ಚಬೇಕಾಗಿಲ್ಲ, ಓಪನ್ ಅಲ್ಲೇ ಬೇಸ್ ತಗೋದು. ಈಗ ಎಲ್ಲ ನಮಗೆ ಫುಲ್ಕ ಬೇಕಂದ್ರೆ ಎರಡು ಕಡೆ ಈ ತರ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಸರ್. ಈ ತರ ಚೆನ್ನಾಗಿ ಬ್ರೌನಿಸ್ ಆದ್ಮೇಲೆ ಕ್ಲೋಸ್ ಮಾಡಬೇಕು. ನೋಡಿ ವೀಕ್ಷಕರೇ, ಉಬ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು, ಬಟ್ ಇದು ಇನ್ನೂ ಫುಲ್ಕ ಬರುತ್ತೆ. ಇದಿನ್ನೂ ಜಸ್ಟ್ ಹೈಲೈಟ್ ಅಷ್ಟೇ ಅಲ್ವಾ ಸರ್ ಇದು? ಹೌದು ಸರ್. ಈಗ ನಿಮ್ಗೆ ನೋಡಿ ಈ ತರ ಎರಡು ಕಡೆ ಈವನ್ ಕುಕಿಂಗ್ ಆದ್ಮೇಲೆ ಕ್ಲೋಸ್ ಮಾಡ್ಬೇಕು ಸರ್. ಒಂದ್ ಕಡೆ ಮಾತ್ರ ಕುಕಿಂಗ್ ಇಲ್ಲ, ಎರಡು ಕಡೆ ಚೆನ್ನಾಗಿ ಬಂದಿದೆ ನೋಡ್ಬಿಟ್ಟು. ಈಗ ಜಸ್ಟ್ ಯಾವ ಕಡೆ ರೋಸ್ಟ್ ಜಾಸ್ತಿ ಇದೆ ಮೇಲ್ಗಡೆ ಇಟ್ಕೊಳ್ಳಿ. ಜಸ್ಟ್ ನಾನು ನೋಡಿ ಕ್ಲೋಸ್ ಮಾಡ್ತಾ ಇದೀನಿ, ಪ್ರೆಸ್ ಮಾಡಬೇಕಾಗಿಲ್ಲ, ಜಸ್ಟ್ ಲಿಫ್ಟ್ ಮಾಡಿ ಕೊಡ್ತಾ ಇದೀನಿ ಸರ್. ಅದು ಉಪ್ಕೊಂಡು ಬರ್ತದೆ ನಿಮ್ಗೆ. ಬಂತು ಅಷ್ಟೇ ಸರ್. ಬಂತು ಅಲ್ಲ ಸರ್ ಇದು? ಹೌದು ಸರ್. ಓ ಇಲ್ಲಿ ನೋಡಿ ಸರ್, ಇದು ಚಪಾತಿ ಆಯ್ತು ಸರ್. ಈಗ ಇದು 8 hours ಸಪೋಸ್ ಸಾಫ್ಟ್ನೆಸ್ ಇದೆ ಸರ್. ಉಪ್ಪ ನೋಡಿ ಸರ್, 2 ಫಿಂಗರ್ಸ್ ಕಟ್ ಮಾಡ್ತಾರೆ, ಸಾಫ್ಟ್ನೆಸ್ ಇರ್ತದೆ. 2 ಫಿಂಗರ್ಸ್ ಅಲ್ಲಿ. ಓಕೆ, ಬಿಸಿ ಇದೆ ವೀಕ್ಷಕರೇ, ಅದಕ್ಕೋಸ್ಕರ ಇದನ್ನ ಮಾಡೋದು ಕಷ್ಟ, ಬಟ್ ಆರಾಮಾಗಿ ಹೆಂಗ್ ತೆಗಿಬಹುದು ನೋಡಿ. ಫುಲ್ ಸಾಫ್ಟ್ ಆಗಿ ಚಪಾತಿ ಮಾಡ್ಕೋಬಹುದು. ಹೊರಗಡೆ ಬಂದಿದ್ದೆ ಮಾತ್ರ ಸಕ್ಕದಾಗಿ ಬಂದು ಸರ್. ಖಂಡಿತವಾಗಿ ಬರ್ತದೆ ಸರ್, ಯಾರು ಮಾಡಿದ್ರು ಬರ್ತದೆ ನೋಡಿ. ಅದೇ ತರದಿಗೆ ನಿಮಗೆ ಇದು ನಿಮಗೆ ಫೋಲ್ಡೆಡ್ ಚಪಾತಿ ಸರ್. ನಾವು ಮನೆಯಲ್ಲಿ ಬಂದು ಬರೀ ಆಯಿಲ್ ಚಪಾತಿ ಅಂದ್ರೆ ಪ್ರೆಸ್ ಮಾಡಿದ ತಕ್ಷಣ ನಾರ್ಮಲ್ ಆಯಿಲ್ ಹಾಕಿ ಬೇಯಿಸ್ಕೊಳ್ತೀರಾ ಸರ್, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ನಾವು ಮನೇಲಿ ಸಾಟಿ ಚಪಾತಿ ಮಾಡಿದ್ರೆ ಫೋಲ್ಡೆಡ್ ಮಾಡ್ತೀರಾ ಅಂದ್ರೆ ಈ ತರ ಲೇಯರ್ ಚಪಾತಿ ಮಾಡಿಸ್ಕೋಬಹುದು. ಸ್ಕ್ವೇರ್ ಟ್ರಯಾಂಗಲ್ ಯಾವ ಶೇಪ್ ಬೇಕು. ಕೇರಳ ಪರೋಟ. ಹೌದು, ಕೇರಳ ಪರೋಟ. ಇದೇ ಮೈದಾದಲ್ಲೂ ಮಾಡ್ಕೋಬಹುದು ಸರ್. ಮೈದಾದಲ್ಲಿ ಕಾಯಿನ್ ಪರೋಟ ಮಾಡ್ಕೋಬಹುದು. ಜಿಗ್ ರೋಲ್ ಮಾಡ್ಬಿಟ್ಟು ರೊಟೇಟ್ ಮಾಡಿ ಪ್ರೆಸ್ ಮಾಡಿದ್ರೆ ಕಾಯಿನ್ ಪರೋಟ ಆಗುತ್ತೆ. ಸೊ ತೋರಿಸಿದ್ನ ಇದು ಲೇಯರ್ ಬರುತ್ತಾ ಇದು? ಹಾಕಿ ಅಷ್ಟೇ ಸರ್. 3 ಫೋಲ್ಡ್ ಮಾಡ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ಲೇಯರ್ ಆಗಿ ಬರ್ತದೆ ಸರ್. ಆಯಿಲ್ ಬೇಕಂದ್ರೆ ಆಯಿಲ್ ಹಾಕ್ಬೋದು ಸರ್. ಓಕೆ, ಇದು ಫುಲ್ಕಾ ಬರಲ್ಲ ಅಲ್ಲ ಸರ್? ಇದು ಫುಲ್ಕಾ ಬರಲ್ಲ ಸರ್, ಇದು ಆಯಿಲ್ ಚಪಾತಿ. ಇದು 4 ಲೇಯರ್ಸ್ ಓಪನ್ ಆಗುತ್ತೆ ಸರ್. ನಿಮಗೆ 4 ಲೇಯರ್ ಓಪನ್ ಆಗುತ್ತೆ. ಮಾಡೋಣ, ತೋರ್ಸೋಣ ಇರಿ ಸರ್. ಇದು ಫುಲ್ ಕುಕ್ ಆಗಲಿಕ್ಕೆ ನಿಮಗೆ ಸ್ಟಫ್ಡ್ ಪರೋಟ ಸರ್. ಮನೆಯಲ್ಲ ಹೋಳಿಗೆಲ್ಲ ಮಾಡ್ತಾರಲ್ಲ, ಚೂರು ಎಣ್ಣೆ ಹಾಕ್ಬಿಟ್ಟು ಈ ತರ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಸರ್ ಹಿಟ್ಟನ್ನ. ಒಳಗಡೆ ಯಾವುದೇ ಸ್ಟಫಿಂಗ್ ನೋಡಿ, ಇದು ಬೇಸಿದ ಆಲೂಗಡ್ಡೆ ಸರ್. ಇದೇ ರೀತಿಗೆ ನಿಮಗೆ ಹೋಳಿಗೆ ಅಂದ್ರೆ ಊರ್ನ ಇಟ್ಕೋಬಹುದು. ಕ್ಯಾರೆಟ್, ಪನ್ನೀರ್, ಪಾಲಕ್, ಮತಿ, ಕ್ಯಾಬೇಜು, ನಿಮ್ಗೆ ಯಾವುದೇ ಸ್ಟಫಿಂಗ್ ಸರ್. ನಾನ್ ವೆಜ್ ಅಂದ್ರೆ ಬೋಲಸ್, ಮಟನ್, ಚಿಕನ್, ಕೈಮಾ ಸ್ಟಫ್ಡ್ ಪರೋಟಾಸ್ ಕೂಡ ಇರ್ಬೋದು ಸರ್. ಒಳಗೆ ಯಾವ ಸ್ಟಫ್ ಬೇಕಂದ್ರೆ ಈ ತರ ಒಳಗಡೆ ಇಡಿ ಸರ್. ಜಸ್ಟ್ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು, ಈವನ್ ಫಿಲ್ಲಿಂಗ್ಸ್ ಬರ್ತದೆ ಸರ್ ನಿಮಗೆ. ನೋಡಿ ಆಯ್ತು ಸರ್, ಲೇಯರ್ ಆಯ್ತಾ? ಹೌದು ಸರ್. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ಸರ್ ಇದು. ನೋಡಿ, ಇದು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಸರ್. ಫಸ್ಟ್ ಫ್ಲಾಟ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಇದಕ್ಕೆ ಮುಂಚೆ ಫ್ಲಾಟ್ ಮಾಡಿ ಇಡಬೇಕು ಅಷ್ಟೇ, ರೆಡಿ ಇಟ್ಕೊಂಡಿರ್ಬೇಕು. ಹೌದು ಸರ್. ನೋಡಿ ಆಟೋಮೆಟಿಕ್ ಲೇಯರ್ಸ್ ಬರ್ತದೆ ಸರ್, ಪಫಿ ಲೇಯರ್ಸ್. ಇದರಲ್ಲಿ ನೋಡಿ 4 ಲೇಯರ್ಸ್ ಆಗುತ್ತೆ ಆಟೋಮೆಟಿಕ್. ಇದ್ರಲ್ಲಿ 4 ಲೇಯರ್ ಬರುತ್ತೆ ಇದರಲ್ಲಿ. ಇವಾಗ ಇದರ ಬೆಂದ್ಮೇಲೆ ನೀವು ಪರೋಟ ಹೊಡಿತೀರಲ್ಲ, ಹೊಡ್ಬಿಡಿದ್ರೆ ಸಾಕು ಸರ್. 4 ಲೇಯರ್ ಡನ್. ನೋಡಿ ವೀಕ್ಷಕರೇ, 4 ಲೇಯರ್ಸ್ ಆಗಿದೆ. ಸೇಮ್ ಕೇರಳ ಪರೋಟ ಅಲ್ವಾ ಸರ್ ಇದು? ಕೇರಳ ಪರೋಟನೇ ಸರ್. ವೀಟಲ್ಲಿ ಮಾಡಿದೀನಿ, ನೀವು ಇದರಲ್ಲಿ ಮಾಡ್ಕೋಬಹುದು. ತುಂಬಾ ಜನ ಮೈದಾದಲ್ಲಿ ಇದು ವೀಟಲ್ಲಿ ಮಾಡಕ್ಕಾಗಲ್ಲ ಅನ್ಕೊಂತಾರೆ. ಇಲ್ಲ, ವೀಟಲ್ಲಿ ಮಾಡ್ಕೋಬಹುದು. ಇವನ್ ಇದನ್ನು ಕೂಡ ಇದರಲ್ಲಿ ಮಾಡ್ಕೋಬಹುದು ಸರ್. ಕಾಯಿನ್ ಪರೋಟ ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದು ನಿಮಗೆ ಆಲೂ ಪರೋಟ, ಯಾವುದೇ ಸ್ಟಫ್ಡ್ ಪರೋಟಾಸ್ ಆಗುತ್ತೆ, ಬೇಯಿಸಿದ ಆಲೂಗಡ್ಡೆ. ಸೊ ಈ ತರ ನಿಮ್ಗೆ ಈವನ್ ಆಗಿ ಸ್ಟಫಿಂಗ್ಸ್ ಇರ್ತದೆ ನೋಡಿ.
ನಮ್ಮ ಪಂಜಾಬಿ ಪರೋಟ ತರ ಅಲ್ವಾ ಸರ್ ಇದು? ಹೌದು ಸರ್, ಆಲೂ ಪರೋಟ ತುಂಬಾ ಲೈಕ್ ಮಾಡ್ತಾರೆ. ಇದರ ಆಲೂ ಮಾತ್ರ ಅಲ್ಲ ಸರ್, ಎನಿ ಕೈಂಡ್ ಆಫ್ ವೆಜಿಟಬಲ್ಸ್ ಸ್ಟಫ್ಡ್ ಒಳಗಡೆ ಇಟ್ಕೋಬಹುದು. ಕ್ಯಾರೆಟ್ ಇಟ್ಕೋಬಹುದು, ಪನ್ನೀರ್, ಪಾಲಕ್, ಮೆಥಿ, ಕ್ಯಾಬೇಜು, ಯಾವಾಗ ಅಂದ್ರೆ ಸ್ವಲ್ಪ ಈ ತರ ನಿಮ್ಗೆ ನೋಡಿ ಇದು ಕೊಬ್ಬರಿ ಇಟ್ಟಿದ್ದೀನಿ ಸರ್. ಸೊ ಇದನ್ನ ಕೂಡ ಒಳಗಡೆ ಇಟ್ಕೋಬಹುದು. ನಿಮ್ ಕಾಯಿ ಒಳಗೆ ಎಲ್ಲ ಮಾಡ್ತಾರಲ್ಲ, ಜಸ್ಟ್ ಒಳಗಡೆ ಸ್ಟಫ್ಸ್ ಇಟ್ಬಿಟ್ಟು ಕುಕ್ಕರ್ ಮಿಕ್ಸ್ ಮಾಡಿ ಮಾಡ್ಕೋಬಹುದು. ಗೋಬಿ ಮಾಡ್ತೀರಾ, ಗೋಬಿ ಮಾಡಿ. ಆಲೂ ಮಾಡ್ತೀರಾ, ಮಾಡಿ. ಇಲ್ಲ ನಿಮ್ಮ ಇದ್ರದ್ದು ಮಾಡ್ತೀರಾ, ತೆಂಗಿನಕಾಯಿ ಮಾಡ್ತೀರಾ, ಮಾಡ್ಕೊಳ್ಳಿ. ಇಲ್ಲ ಏನಾದ್ರು ಪಲ್ಯ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕ್ತಿರ್ತೀರಾ, ಇದು ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಇಲ್ಲಿ ಮಾಡಿಟ್ಟಿದ್ದಾರೆ, ಇವೆಲ್ಲ ಬರುತ್ತೆ ಇವಾಗ. ನೋಡಿ ಲೈಟಾಗಿ ಎಣ್ಣೆ ಹಾಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಸರ್. ನೋಡಿ ಎಣ್ಣೆ ನಿಮಗೆ ಬೇಕಂದ್ರೆ ಕನ್ವೀನ್ಸ್, ನಿಮಗೆ ಬೇಡ ಅಂದ್ರೂ ಮಾಡ್ಬೋದಾ? ಬೇಡ ಅಂದ್ರೆ ವಿತೌಟ್ ಆಯಿಲ್ ಮಾಡಿಸ್ಕೊಳ್ಳಿ ಸರ್. ಏನಾದ್ರು ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ವಿತೌಟ್ ಆಯಿಲ್ ಮಾಡ್ಕೋಬಹುದು. ಓಕೆ ಓಕೆ. ನೋಡಿ ವೀಕ್ಷಕರು ಹೆಂಗ್ ಬರ್ತಾ ಇದೆ, ಇದು ಉಪ್ಕೊಂಡು ಬರ್ತಾ ಇದೆ. ಹೌದು ಸರ್, ಸ್ಟಫಿಂಗ್ಸ್ ಲೇಯರ್ಸ್ ಇದಾಗುತ್ತಲ್ಲ, ಸ್ಟಫಿಂಗ್ ಈವನ್ ಆಗಿ ಆಗಿದೆ ಸರ್. ಇಲ್ಲಿ ಸ್ಟಫಿಂಗ್ಸ್ ಇದೆ, ಇಲ್ಲಿ ಸ್ಟಫಿಂಗ್ಸ್ ಇದೆ, ಬಟ್ ಇದು ಮುಚ್ಚಬೇಕಾಗಿಲ್ಲ. ಮುಚ್ಚಿದ್ರೆ ಗರಿ ಆಗುತ್ತೆ. ಸಾಫ್ಟ್ ಆಗಿ ಬೇಕಂದ್ರೆ ಓಪನ್. ಓಕೆ. ಸೊ ಈಗ ಹಾಲು ಹೋಳಿಗೆಲ್ಲ ಮಾಡುವಾಗ ನಿಮ್ಗೆ ಈ ತರ ಸಾಫ್ಟ್ ಆಗಿರುತ್ತೆ ಲೇಯರ್ಸ್ ಎಲ್ಲ. ಸೊ ನಿಮ್ಗೆ ನೋಡಿ ಇದರ ಒಳಗಡೆ ಸ್ಟಫ್ಸ್ ಈ ತರ ಹೋಳಿಗೆ ಎಲ್ಲ ಹಿಂಗೆ ಇರ್ತದೆ, ಓರ್ನ ಈ ತರ ಇರ್ತದೆ. ಇದು ಆಲೂಗಡ್ಡೆ ಈ ತರ ಓರ್ನೂ ಈವನ್ ಆಗಿ ನಿಮ್ಗೆ ಬರ್ತದೆ. ಅಂದ್ರೆ ಹೋಳಿಗೆನು ಸೇಮ್ ಮಾಡ್ಬೋದು, ಸೇಮ್ ಮಾಡ್ಬೋದು ಸರ್. ಓಕೆ ಓಕೆ ಓಕೆ. ಹಿಟ್ಟು ಮಾತ್ರ ಯಾವುದೇ ಬಂದು ಲೂಸ್ ಆಗಿರ್ಬೇಕು ಅಷ್ಟೇ, ಬೇರೆನೆಲ್ಲ ಇದರಲ್ಲಿ ಯಾರು ಮಾಡಿದ್ರು ಬರ್ತದೆ. ಸೊ ಮುಚ್ಚಿದ್ರೆ ಏನಾಗುತ್ತೆ ಸರ್ ಇದು? ಸೊ ಮುಚ್ಚಿದ್ರೆ ಗರಿ ಕ್ರಿಸ್ಪಿನೆಸ್ ಬೇಕಾಗುತ್ತೆ ಅಂದ್ರೆ ಕ್ಲೋಸ್ ಮಾಡಿ ಸರ್. ಓಕೆ ಓಕೆ ಓಕೆ. ಸಾಫ್ಟ್ ಆಗಿ ಬೇಕಂದ್ರೆ ಓಪನ್ ಬಿಡ್ಬೇಕು ಸರ್. ಈ ತರ ಮುಚ್ಚುವಾಗ ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ಸರ್. ಕೈನ ಬಿಸಿ ಬರ್ತದೆ, ಸ್ಟೀಮ್ ಆಚೆ ಬರ್ತದೆ. ದೋಸೆಗೆ ಆಗಲಿ ಯಾವುದೇ ಬಂದು ಮುಚ್ಚಿದಿರ ಅಂದ್ರೆ ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ. ಇದು ನೋಡಿ ರೋಸ್ಟೆಡ್ ಆಗುತ್ತೆ, ರೋಸ್ಟೆಡ್ ಆಗಿಬಿಡುತ್ತೆ. ಓಕೆ. ಕ್ರಿಸ್ಪಿನೆಸ್ ಬೇಕಂದ್ರೆ ಇದನ್ನ ಕ್ಲೋಸ್ ಮಾಡಿ, ಸಾಫ್ಟ್ ಆಗಿ ಬೇಕಂದ್ರೆ ಓಪನ್ ಮಾಡಿ, ರೋಸ್ಟೆಡ್ ಆಗಿಬಿಡುತ್ತೆ ನಿಮಗೆ. ಓಕೆ ಓಕೆ ಓಕೆ. ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬಂದಿದೆ ಸರ್ ಇದು. ವಾವ್. ಸೊ ಆಲೂಗಡ್ಡೆ ಫುಲ್ ಸ್ನ್ಯಾಶ್ ಮಾಡಿದ್ದೀನಿ. ಗಟ್ಟಿ ಮಾಡಿಬಿಡಿದ್ರೆ ಈ ಥರ ಇದಾಗೋದಿಲ್ಲ, ಒಬ್ಬೊಬ್ಬರು ಗಟ್ಟಿ ಇರ್ತದೆ. ಸೊ ಫುಲ್ ಸ್ನ್ಯಾಶ್ ಮಾಡಿದ್ದೀನಿ. ಓಕೆ ಓಕೆ. ನೋಡಿ ಆಲೂ ಪರೋಟ ರೆಡಿ ಸರ್. ಆಲೂ ಪರೋಟ ರೆಡಿ. ಹಾಕಿ ಸರ್, ಹಾಕಿ ಸರ್. ಬಿಸಿ 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 ಆಲೂ ಪರೋಟ ಕೊಡಿ ಸರ್ ಇಲ್ಲಿ. ರೆಡಿ. ಓಕೆ ಸರ್. ಸೊ ನೆಕ್ಸ್ಟ್ ನೋಡಿ ಸರ್, ಇದು ಕೂಡ ಹಂಗೇನೆ ನಾವು ತೋರಿಸಿದ್ದೀನಿ. ಮೀಟಲ್ಲಿ ನೀವು ಕೇರಳ ಪರ್ಲ ಮಾಡ್ಬೋದು ಅಂತ ಕೇಳಿದಿರಲ್ಲ, ಹೌದು, ಅದನ್ನ ಕೂಡ ಮಾಡ್ಕೋಬಹುದು ಸರ್. ಈ ಥರ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಎಣ್ಣೆ ಹಾಕಬೇಕು. ಓಕೆ. ಈ ಥರ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್. ಒಂದ್ರ ಮೇಲೆ ಒಂದಿಟ್ಟು ಎಕ್ಸ್ಪ್ಲೇನ್ ಮಾಡ್ಕೊಬೇಕು ಅಲ್ವಾ ಇದನ್ನ? ಓಕೆ. ಇಟ್ಟು ಚಿಕ್ಕದಾಗಿ ತಗೊಂಡಿದ್ದೀನಿ, ಅದರಿಂದ ಎಕ್ಸ್ಪ್ಲೇನ್ ಜಾಸ್ತಿ ತಗೊಂಡಿದ್ದೀನಿ. ಓಕೆ ಓಕೆ. ಮಾಡ್ಕೊಂಡು ಇದನ್ನ ಜಿಗ್ ಜಾಗ್ ರೊಟೇಟ್ ಮಾಡ್ಕೋಬೇಕು ಸರ್. ಈ ಥರ ಜಿಗ್ ಜಾಗ್ ಈ ಥರ ಮಾಡ್ಕೋಬೇಕು ಸರ್. ಓಕೆ ಓಕೆ. ಓಕೆ. ಫೋಲ್ಡ್ ಮಾಡ್ಕೋಬೇಕು. ಹೌದು ಸರ್. ಓಕೆ. ಮಾಡಿಬಿಟ್ಟು ರೊಟೇಟ್. ಓಕೆ ಓಕೆ. ಸೊ ಈ ಥರ ಮಾಡಿ ಇಟ್ಕೊಳ್ಳಿ ಸರ್. ಕೇರಳ ಪರೋಟ ಮಾಡಬೇಕು. ರುಮಾಲಿ ರೋಟಿ ಅಂತ ಹೇಳ್ತಾರೆ ತುಂಬಾ ಜನ ಇದನ್ನ. ಕಾಯಿನ್ ಪರೋಟ ಸರ್. ಇದು ನಿಮಗೆ ಕೇರಳ ಪರೋಟ ಈ ಥರ ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಮೈದಾದಲ್ಲಿ ಮಾಡ್ತಾರೆ, ಸೊ ಮೈದಾದಲ್ಲೂ ಇದೇ ಥರ ನೀವು ಮಾಡಿ ಹಾಕಿ. ಸೊ ಇದು ಲೇಯರ್ ಆಗಿ ನಿಮಗೆ ಬರ್ತದೆ. ಮೈದಾ ಬೇಡ ಬಿಡಿ ಸರ್, ಹೆಂಗ್ ಆಲ್ರೆಡಿ ವೀಟಲ್ಲೇ ಮಾಡ್ತಾ ಇದ್ರ ನೀವು. ಇಲ್ಲ ಮೈದಾದಲ್ಲಿ ಮಾಡ್ಬೋದು ಅಂತ ಕೇಳ್ತಾರಲ್ಲ, ಅದಕ್ಕೋಸ್ಕರ ಕೇಳ್ತಾರೆ. ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ನೋಡಿ ಇದ್ರ ಕಾಯಿನ್ ಬರ್ತದೆ ಸರ್. ವೀಟ್ ತುಂಬಾ ಒಳ್ಳೇದು, ಡೆಫಿನೆಟ್ಲಿ ನೀವು ಮಾಡ್ಕೋಬಹುದು ವೀಕ್ಷಕರೇ. ಗೋಧಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು ಒಳ್ಳೆ ಮಾಡಿದ್ರಿ ಸರ್ ರುಮಾಲಿ ರೋಟಿ. ತುಂಬ ಜನ ರುಮಾಲಿ ಅಂತ ಹೇಳ್ತಾರೆ, ಕಾಯಿನ್ ಪರೋಟ ಅಂತ ಹೇಳ್ತಾರೆ, ಮಲಯಾಳಿ ರೋಟಿ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರೇ, ಆಯ್ತಲ್ಲ ಸರ್ ಇದು? ಆಯ್ತು ಸರ್, ಆಯಿತು. ಸೊ ಇದೇನು ಮಾಡಬೇಕು, ಈ ಥರ ಒಂದು 4-5 ಮಾಡಿಬಿಟ್ಟು ಈ ಥರ ಪ್ಲೇಟಲ್ಲಿ ಇಟ್ಬಿಟ್ಟು ಸ್ವಲ್ಪ ಈ ಥರ ಹೊಡಿಬೇಕು. ಹೌದು ಸರ್, ಹೊಡಿದ್ರೆ ನಿಮಗೆ ಲೇಯರ್ ಆಗಿ ಬರುತ್ತೆ. ತೋರ್ಸೋಣ ಇರಿ ಸರ್. ಅಂದರೆ ಎಲ್ಲ ಓಪನ್ ಆಗಬೇಕದು ಅಲ್ವಾ? ಇದು ಸಾಫ್ಟ್ ಆಗಿರ್ತದೆ, ಸೂಪರ್ ಆಗಿದೆ. ನಿಮಗೆ ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡುವಾಗ ಈ ಥರ ಮಾಡಿಸ್ಕೋಬಹುದು ಸರ್ ನಾವು. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಬರೀ ಚಪಾತಿ ಇದು ಮಾತ್ರ ಇಲ್ಲ ಸರ್, ರೊಟ್ಟಿ ಐಟಮ್ಸ್ ಕೂಡ ಇದರಲ್ಲಿ ಮಾಡ್ಕೋಬಹುದು. ನಾನು ದೋಸೆ ಮಾಡಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಇದರಲ್ಲಿ ನಿಮಗೆ ರೊಟ್ಟಿ ಐಟಮ್ಸ್ ಕೂಡ ಆಗುತ್ತೆ. ಸೊ ಅಕ್ಕಿ ರಾಗಿ ಎರಡು ಮಾಡ್ಬೋದು ಸರ್. ಅಕ್ಕಿ ಯಾವ್ದು? ಜೋಳದ ಬಂದು ನಿಮಗೆ ಒಂದು ಬಟರ್ ಪೇಪರ್ ಹಾಕಿ ಪ್ರೆಸ್ ಮಾಡಿ ಹೆಚ್ಚು ತವಾದಲ್ಲಿ ಹಾಕೋಬಹುದು ಸರ್. ಇಲ್ಲ ಇದ್ರ ಮೇಲೆ ಕೂಡ ಬೇಯಿಸ್ಕೋಬಹುದು. ಇದರಲ್ಲಿ ಡೈರೆಕ್ಟ್ ಆಗಿ ಪ್ರೆಸ್ ಮಾಡಿದ್ರೆ ಪೀಸ್ ಕಟ್ ಆಗ್ಬಿಡ್ತದೆ, ಜಿಗಿರಲ್ಲ ಅಲ್ವಾ ಜೋಳ. ಹೌದು ಸರ್. ಬ್ಯಾಲೆನ್ಸ್ ಅಕ್ಕಿ ರಾಗಿ ಎಲ್ಲ ನೋಡಿ ಸೂಪರ್ ಆಗಿ ಆಗುತ್ತೆ ಸರ್. ನೋಡಿ ಸೇಮ್ ಇದೇ ಥರ ಫ್ಲಾಟ್ ಮಾಡ್ಕೊಳ್ಳಿ. ಸೇಮ್ ಇಡ್ತಾ ಇದ್ದೀನಿ ಸರ್. ಇದರಲ್ಲಿ ಏನಂದ್ರೆ ಒಂದು ಪ್ರೆಸ್ ಕೊಟ್ಟು 1 ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡ್ಬೇಕು ಸರ್. ಓಕೆ, ಇಮಿಡಿಯೇಟ್ಲಿ ಮಾಡಬಾರ್ದು. ಹೌದು ಸರ್. ನೋಡಿ ಸರ್, ಈವನ್ ಆಗಿ ಬಂದಿದೆ. ವಾವ್, ಇದು ಅಕ್ಕಿ ರೊಟ್ಟಿನ ಸರ್? ಅಕ್ಕಿ ರೊಟ್ಟಿ ಸರ್. ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಸರ್. ಸರ್ ಮಿಕ್ಸ್ ಮಾಡಿ ಮಾಡಿಸ್ಕೋಬೋದು ಸರ್ ಆರಾಮಾಗಿ. ತುಂಬ ಚೆನ್ನಾಗಿದೆ ಬಿಡಿ ಸರ್ ಇದು. ಆಯ್ತಲ್ಲ ಸರ್ ಇದು? ಒಂದು ಕಡೆ ಆಗಿದೆ. ಓಕೆ, ಫ್ಲಿಪ್ ಮಾಡಿ ಎಷ್ಟು ಬೇಕಾದ್ರೂ ರೋಸ್ಟ್ ಮಾಡ್ಕೋಬೋದು ಸರ್ ಇದು. ಇದು ಆನಿಯನ್ ಎಲ್ಲ ಮಿಕ್ಸ್ ಮಾಡಿದ್ದೀರಾ ಸರ್ ಇದರಲ್ಲಿ? ಹೌದು ಸರ್, ಆನಿಯನು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ.
ಆಲ್ಮೋಸ್ಟ್ ಆಯ್ತಲ್ಲ ಸರ್ ಇದು? ಆಗಿದೆ ಸರ್. ಎಷ್ಟು ಬೇಕೋ ಅಷ್ಟು ನೀವು ರೋಸ್ಟ್ ಮಾಡ್ಕೋಬೋದು ಸರ್. ಗರಿ ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡ್ಬೋದು ಸರ್. ಮಾಡಿ. ಕ್ರಿಸ್ಪಿಯಾಗಿ ಬೇಕಂದ್ರೆ ಕಡಕ್ ಥರ ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿ. ನಾರ್ಮಲ್ ಬೇಕಂದ್ರೆ ಓಪನ್. ರೋಸ್ಟೆಡ್ ಆಗಿ ಬೇಕಂದ್ರೆ ಕ್ಲೋಸ್ ಮಾಡ್ಬೋದು. ಕ್ರಿಸ್ಪಿ ಬೇಕಾಗುತ್ತೆ. ಹೌದು ನೋಡಿ, ರೋಸ್ಟೆಡ್ ಆಗಿ ಬೇಕಂದ್ರೆ ಕ್ಲೋಸ್ ಮಾಡ್ಬೋದು. ಓಕೆ. ಸೊ ಕ್ರಿಸ್ಪಿಯಾಗಿ ಬೇಕಂದ್ರೆ ಕ್ಲೋಸ್ ಮಾಡ್ಬೋದು. ನಾರ್ಮಲ್ ಆಗಿ ಬೇಕಂದ್ರೆ ಓಪನಲ್ಲೇ ಮಾಡಿಸ್ಬೋದು. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಮುಗೀತು. ಸೊ ನೋಡಿ, ಅಕ್ಕಿ ರೊಟ್ಟಿ ರೆಡಿ ಆಯ್ತು ಸರ್. ಸೊ ಅಕ್ಕಿ ರೊಟ್ಟಿ ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಸರ್ ಇದು. ಸೊ ನೆಕ್ಸ್ಟ್ ಜೋಳ ಇದು ಸಾರಿ ರಾಗಿ ರೊಟ್ಟಿ. ನೆಕ್ಸ್ಟ್ ಒಂದು ರಾಗಿ ರೊಟ್ಟಿ ಸರ್. ರಾಗಿ ರೊಟ್ಟಿ ಅದೇ ಥರ ಇದ್ರ ಇಡಕ್ಕೆ ಮುಂಚೆ ಇದರ ಫ್ಲಾಟ್ ಮಾಡ್ಕೋಬೇಕು. ಓಕೆ. ಫ್ಲಾಟ್ ಆಗಿಡಬೇಕು. ಸೇಮ್ ಅದೇ ಥರ ಟಚ್ ಕೊಡ್ತಾ ಇದ್ದೀನಿ. ಒಂದು ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡ್ತೀನಿ ಅಷ್ಟೇ ಸರ್. ಡನ್. ಅಷ್ಟೇ ಸರ್. ವಾವ್, ನೋಡಿ ವೀಕ್ಷಕರೇ, ಸೇಮ್ ಅಕ್ಕಿ ರೊಟ್ಟಿ ಯಾವ ಫಿನಿಶಿಂಗ್ ಬಂದಿದೆ ಅದೇ ಫಿನಿಶ್. ಈವನ್ ಆಗಿ ಬರುತ್ತಲ್ವಾ ಸರ್ ಇದು? ಈವನ್ ಆಗಿ ಬರ್ತದೆ. ಈವನ್ ಆಗಿರುತ್ತೆ ಎಲ್ಲ ಕಡೆ. ನೀವು ಪೇಪರ್ ಹಾಕಿ ತಟ್ಟೆ ಕೆಲಸ ಎಲ್ಲ ಬೇಕಾಗೇ ಇಲ್ಲ. ಮಾಡ್ಕೋಬೋದು ಸರ್. ಆಯ್ತಲ್ಲ ಇದು? ಆಯ್ತು ಸರ್. ನೋಡಿ ಸರ್, ಫುಲ್ ಕುಕ್ ಆಗಿದೆ. ಸೊ ಎಷ್ಟು ಬೇಕೋ ನೀವು ಮಾಡಿಸ್ಕೋಬೋದು ಸರ್. ನೀವು ಹಾಕಿ ಸರ್ ಅದಕ್ಕೆ. ನೋಡಿ ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ, ಕ್ಲೀನಾಗಿ ಕುಕ್ ಆಗಿದೆ ಇದು. ಸೊ ನೆಕ್ಸ್ಟ್ ನೋಡಿ ಸರ್, ನಿಮಗೆ ಅಕ್ಕಿ ರಾಗಿ ಮಾತ್ರ ಇಲ್ಲ, ಈ ಥರ ನಿಮಗೆ ಹಪ್ಪಳ ಕೂಡ ಸುಡ್ಬೋದು ಸರ್. ನಿಮಗೆ ಹಪ್ಪಳ ಮಾಡ್ಬೋದಾ? ಹಪ್ಪಳ ಮಾಡ್ಬೋದು ಸರ್. ನಿಮಗೆ ಹಪ್ಪಳ ಬಂದ್ಬಿಟ್ಟು ಆಯಿಲ್ ಬೇಕಂದ್ರೆ ಈ ಥರ ದೋಸೆಗೆ ಹಾಕೋ ಥರ ಒಂದು ಆಯಿಲ್ ಹಾಕಿ ಮಾಡ್ತೀನಿ, ಒಂದು ವಿತೌಟ್ ಆಯಿಲ್ ಮಾಡ್ತೀನಿ. ಜಸ್ಟ್ ನೋಡಿ ಸರ್, ಪ್ರೆಸ್ ಮಾಡಿದ್ರೆ ಸಾಕು ಸರ್. ಈ ಥರ ಹಪ್ಪಳ ಒಂದು ಸೆಕೆಂಡಲ್ಲಿ ಆಗುತ್ತಾ? ಹೌದು ಸರ್, ಒಂದು ಸೆಕೆಂಡ್ಸಲ್ಲಿ ಆಗುತ್ತೆ ನೋಡಿ ಅಷ್ಟೇ. ಆಯಿಲ್ ಹಾಕಿರೋದು. ವಿತೌಟ್ ಆಯಿಲ್ ಬಂದು ಒಂದು ಎಕ್ಸ್ಟ್ರಾ 1 ಸೆಕೆಂಡ್ಸ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ಆಗುತ್ತೆ. ಓಕೆ ನೋಡಿ ಸರ್, ಅಷ್ಟೇ ಫಿನಿಶ್. ಇದು ಆಯಿಲ್ ಹಾಕಿರೋದು ಸರ್. ಇದು ವಿತೌಟ್ ಆಯಿಲ್ ಸರ್. ವಿತೌಟ್ ಆಯಿಲ್. ಹೌದು ಸರ್. ನೋಡಿ ವೀಕ್ಷಕರೇ, ಇದು ನಿಮಗೆ ಬಿಸಿ ಕಡಿಮೆ ಆದ್ಮೇಲೆ ಇದು ಫ್ಲೇಮಲ್ಲಿ ಬೆಂಕಿಯಲ್ಲಿ ನೀವು ಸುಡುತ್ತರ ಸರ್. ನಿಮಗೆ ಒಂದು ಫ್ರೈ ಮಾಡ್ತಾರಲ್ಲ, ಆಯಿಲ್ ಕಂಟೆನ್ಸ್ ಕಮ್ಮಿ ಇರುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರ್ತದೆ ಸರ್. ನೋಡಿ, ಅದೇ ಟೇಸ್ಟ್ ಇರ್ತದೆ. ಆಲ್ರೆಡಿ ಕ್ರಿಸ್ಪಿ ಆಗೋಯ್ತಾ? ಬಿಸಿ ಕಡಿಮೆ ಆದಮೇಲೆ ಕ್ರಿಸ್ಪಿ ಆಗ್ಬಿಡ್ತದೆ ಸರ್. ನೋಡಿ, ಹೌದು ಆಗ್ಬಿಡ್ತದೆ ಸರ್ ಇಮಿಡಿಯೇಟ್ಲಿ. ಹೌದು ಸರ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಸರ್? ನೆಕ್ಸ್ಟ್ ನಾವು ಬ್ರೆಡ್ ಟೋಸ್ಟ್ ಮಾಡಿ ತೋರಿಸ್ತೀನಿ. ಜನರಲ್ ಆಗಿ ಬ್ರೆಡ್ ಟೋಸ್ಟ್ ಎಲ್ಲರಿಗೂ ಲೈಕ್ ಆಗುತ್ತೆ. ಈವ್ನಿಂಗ್ ಒಂದು ಸ್ನಾಕ್ಸ್ ಐಟಮ್ ತರ ಕೂಡ ತಿಂತಾರೆ. ಸೊ ಬ್ರೆಡ್ ಟೋಸ್ಟು, ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೋಬಹುದು ನೀವು. ಜಸ್ಟ್ ಚೀಸ್ ಗೀ ಬಟರ್ ಹಾಕಿ ಜಸ್ಟ್ ಕ್ಲೋಸ್ ಮಾಡ್ತೀರಾ. ಸ್ಯಾಂಡ್ವಿಚ್ ಅಂದ್ರೆ ಇದು ರೊಟೇಟ್ ಮಾಡ್ಕೋಬೇಕು ಸರ್. ಈ ಥರ 4 ಎಡ್ಜಸ್ಗೆ ಉಲ್ಟಾ ಮಾಡಿ ಒಂದ್ಸಲಿ ಮಾಡಬೇಕು. ಸೊ ನಿಮಗೆ ಬ್ರೆಡ್ ಟೋಸ್ಟು ಆಗುತ್ತೆ ಈ ಥರ. ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಅಷ್ಟೇ ಸರ್. ಸೊ ಬ್ರೆಡ್ ಟೋಸ್ಟ್ ರೆಡಿ ಸರ್. ಅದು ವಿದೌಟ್ ಆಯಿಲ್? ಹೌದು ಸರ್, ವಿತೌಟ್ ಆಯಿಲು. ನೀವು ಚೀಸ್ ಗೀ ಬಟರ್ ಬೇಕನ್ನ ಹಾಕ್ಬೋದು. ಬಟರ್ ಗೀ ಹಾಕಿದ್ರೆ ನಿಮಗೆ ಒಂದು ವುಡನ್ ಸ್ಟಿಕ್ ಇಟ್ಕೊಂಡು ಈ ಥರ ತೆಗೀರಿ ಸರ್. ಓಕೆ. ಯಾಕಂದ್ರೆ ಬ್ರೆಡ್ ಹೀಟ್ ಇರುತ್ತಲ್ವಾ, ಅದರಿಂದ ನಿಮಗೆ ಗೀ ಬಟರ್ ಏನಾದ್ರು ಹಾಕಿದ್ರೆ ಈಗ ಕೈಲಲ್ಲಿ ತೆಗಿಬಾರ್ದು, ಈ ಥರ ತೆಗಿಬೋದು. ಥರ ಓಪನ್ ಮಾಡಬೇಕು. ನೋಡಿ ಆಯ್ತು. ಫಸ್ಟ್ ಒಂದು ಆಮ್ಲೆಟ್ ಮಾಡಿ ತೋರಿಸಿ, ನೆಕ್ಸ್ಟ್ ನಾವು ಬ್ರೆಡ್ ಆಮ್ಲೆಟ್ ತೋರಿಸಿ. ಫಸ್ಟ್ ಆಮ್ಲೆಟ್ ಮಾಡ್ತೀರಾ? ಹೌದು ಸರ್. ಆಮ್ಲೆಟ್ ಹಾಕಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ. ಬೀಟ್ ಮಾಡಿ ಹಾಕಿ. ನಿಮ್ಮದೇ ಮಲ್ಟಿ ಅಟ್ಯಾಚ್ಮೆಂಟಲ್ಲಿ 4G ಅಟ್ಯಾಚ್ಮೆಂಟಲ್ಲಿ ಬೀಟ್ ಮಾಡಿರೋದು ಆಲ್ರೆಡಿ. ನೋಡಿ ನೋಡಿ ಸರ್, ಇದು ಟ್ವಿಸ್ಟ್ ಮಾಡಿದ್ರೆ ಸಾಕು ಈ ಥರ. ಓಕೆ. ಇದು 2 ಎಗ್ ಕರೆಕ್ಟ್ ಇರ್ತದೆ. ಚಿಕ್ಕ ಮೆಷಿನಲ್ಲಿ 1 ಎಗ್ ಕರೆಕ್ಟ್ ಇರ್ತದೆ. ಚಿಕ್ಕದು ಇದು ಒಂದೇ. ಹೌದು, ಇದು 2 ಹಾಕ್ಬೋದು ಸರ್. ಇದರಲ್ಲಿ 2 ಹಾಕೋಬಹುದು. ಓಕೆ. ಇದು ನಿಮ್ಗೆ ಏನಂದ್ರೆ ನಿಮಗೆ ಗೀ ಆಯಿಲ್ ಬೇಕಂದ್ರೆ ಚೂರು ಈ ಥರ ಆಯಿಲ್ ಹಾಕ್ಬಿಡಿ. ನಿಮ್ಗೆ ಯಾವುದೇ ಬಂದು ಬೇಕಷ್ಟು ನಿಮಗೆ ಬೇಕಂದ್ರೆ ಕಂಟೆಂಟ್ಗೆ ಹಾಕ್ಬೋದು ಸರ್. ಈಗ ಪಫಿ ಬೇಕಂದ್ರೆ ಕ್ಲೋಸ್ ಮಾಡಿ. ಒಂದು ಕಡಾಯಲ್ಲಿ ಒಂದು ಕಪ್ ಕ್ಲೋಸ್ ಮಾಡಿ ಇಡಿದ್ರೆ ಅದು ಹೆಂಗೆ ಪಫಿ ಆಗುತ್ತೋ, ಸೊ ಆ ಥರ ನಿಮಗೆ ಪಫಿ ಆಗುತ್ತೆ ಸರ್. ನೋಡಿ, ಇದು ಪಫಿ ಆಗುತ್ತಾ? ನೋಡಿ, ಆಗ್ತಾ ಇದೆ ಸರ್. ನೋಡಿ ವೀಕ್ಷಕರೇ, ದೋಸೆ ಹಾಕಿದ್ದೀನಿ, ಹಂಗೆ ಕ್ಲೋಸ್ ಆಗುತ್ತಲ್ವಾ, ಇದು ನೋಡಿ ಪಫಿ ಆಗುತ್ತೆ ಸರ್. ಈ ಥರ ಪಫಿ ಆಗ್ಬಿಡುತ್ತೆ ನೋಡಿ. ಇಲ್ಲಿ ನೋಡಿ, ನಾವು ಬೀಟ್ ಮಾಡಿದೀವಲ್ವಾ, ಚೆನ್ನಾಗಿ ಬೀಟ್ ಮಾಡಿ ಈ ಥರ ಮಾಡ್ಬಿಟ್ರೆ ಪಫಿ ಆಗಲಿ. ತುಂಬಾ ಪಫಿ ಆಗಿ ಸಾಫ್ಟ್ ಆಗಿ ಲೈಕ್ ಮಾಡ್ತಾರಲ್ಲ, ಹೌದೌದು, ಅದ್ರ ಪಫಿ ಆಮ್ಲೆಟ್ ಮಾಡ್ಕೋಬಹುದು. ಕೇಕ್ ತರ ಬರುತ್ತೆ. ಹೌದು ಸರ್. ಓಕೆ. ಇದು ಉಲ್ಟಾ ಮಾಡ್ಬೇಕಾ? ಹಂಗೆ ಇರಲ್ಲ ಸರ್, ಇದು ಮಾಡ್ಬೋದು. ಬೇಕಂದ್ರೆ ನೀವು ಉಲ್ಟಾ ಮಾಡಿಸ್ಕೋಬಹುದು ಸರ್. ಓಕೆ. ಹಂಗೆ ಬೇಕಂದ್ರೆ ಹಂಗೆ ತೆಗಿಬೋದು ಒಂದು ಸೈಡೆ. ಇಲ್ಲ ನಿಮಗೆ ಡಬಲ್ ಸೈಡ್ ಬೇಕಂದ್ರೆ ಈ ಥರ ಉಲ್ಟಾ ಮಾಡ್ಕೊಳ್ಳಿ ಸರ್, ಫುಲ್ ಕುಕ್ ಆಗಲಿ ಅಂತ ಅಂದ್ರೆ ಅಲ್ವಾ. ನಿಮಗೆ ಬೇಕಂದ್ರೆ ನಿಮ್ಮ ಕನ್ವೀನು. ಒಬ್ಬೊಬ್ರು ಆ ಥರ ಒಂದು ಸೈಡೇ ತಗೊಳ್ತಾರೆ ಸರ್, ಒಬ್ಬೊಬ್ರಿಗೆ ಫುಲ್ ಬೇಕಾಗುತ್ತೆ. ಕ್ಲೋಸ್ ಮಾಡಿದ್ರೆ ಆ ಕಡೆನೂ ಸ್ವಲ್ಪ ಪಫಿನೆಸ್ 2 ಕಡೆ ಬರುತ್ತೆ ಅಂತ ಹೇಳ್ತೀರಾ. ಸೂಪರ್. ತೆಗೀರಿ ಸರ್, ನೋಡೋಣ ಇವಾಗ ಎಷ್ಟು ದೊಡ್ಡ ಆಮ್ಲೆಟ್. ಒಳ್ಳೆ ಕೇಕ್ ಥರ ಉಬ್ಕೊಂಡ್ಬಿಟ್ಟಿದೆ ಸರ್ ಇದು. ಹೌದು ಸರ್. ನೋಡಿ ಸರ್, ಅಷ್ಟೇ. ಇಷ್ಟು ಪಫಿ ಆಗಿದೆ ಸರ್. ಇದು ಸಾಫ್ಟ್ ಇರ್ತದೆ ಸರ್. ಪಫಿ ನೋಡಿದ್ರೆ ಬ್ರೆಡ್ ಆಮ್ಲೆಟ್ ಬಂದು ಸಾಫ್ಟ್ ಆಗಿದೆ, ತುಂಬ ಪಫಿ ಆಗಿದೆ ಸರ್. ಹೌದು ಸರ್.
ಸೊ ಕ್ಲೀನಿಂಗ್ ಬಂದು ನೋಡಿ ಜಸ್ಟ್ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸಾಕು, ಇದು ಸ್ಮಾಲ್ಸ್ ಯಾವುದು ಬರಲ್ಲ. ನಿಮಗೆ ಬಿಸಿಯಲ್ಲಿ ಒರೆಸ್ಬಿಟ್ಟಿದ್ರೆ ಮೆಷಿನ್ ಹೆಂಗಿರುತ್ತೋ ಹಂಗೆ ಇರ್ತದೆ. ಇಲ್ಲ ನೀರಲ್ಲಿ ಕ್ಲೀನ್ ಮಾಡಬೇಕು, ಒತ್ತೆ ಬಟ್ಟೆ ಇನ್ಬಿಟ್ಟು ಒರೆಸ್ಕೊಳ್ಳಿ. ಯಾವಾಗಲೂ ಬಿಸಿಯಲ್ಲಿ ಒರೆಸಿದ್ರೆ ಆ ಫಂಗಸ್ ಬರಲ್ಲ ಸರ್. ಈಗ ಒಂದಿನ ಯೂಸ್ ಮಾಡ್ತೀರಾ, ಒಂದೆರಡು ದಿನ ಯೂಸ್ ಮಾಡಿಲ್ಲ, ವಾಟರ್ ಮಾಲಿಕ್ಯೂಲ್ ಇರ್ತದೆ, ಅಂದ್ರೆ ವೈಟ್ ಸ್ಪಾಜಸ್ ಬರ್ತದೆ. ಸೊ ಬಿಸಿಯಲ್ಲಿ ಒರೆಸ್ಬಿಟ್ರೆ ಮೆಷಿನ್ ಹೆಂಗಿರುತ್ತೋ ಹಂಗೆ ಇರ್ತದೆ ಸರ್. ಸೊ ಇದು ನೀರಲ್ಲಿ ವಾಶ್ ಎಲ್ಲ ಮಾಡಬಾರ್ದು. ನೀರಲ್ಲಿ ವಾಶ್ ಮಾಡಿದ್ರೆ ಒತ್ತೆ ಬಟ್ಟೆ ಇನ್ಬಿಟ್ಟು ಒರೆಸ್ಕೋಬಹುದು, ಡೈರೆಕ್ಟ್ ಆಗಿ ನೀರಲ್ಲಿ ವಾಶ್ ಮಾಡಂಗಿಲ್ಲ. ಓಕೆ ನೋಡಿ ನೆಕ್ಸ್ಟ್ ನಾನು ಬ್ರೆಡ್ ಆಮ್ಲೆಟ್ ಮಾಡ್ತಾ ಹೋಗ್ತೀನಿ ಸರ್. ಬ್ರೆಡ್ ಆಮ್ಲೆಟ್ ಮಾಡ್ತೀರಾ? ಹೌದು, ಸೇಮ್ ಅದೇ ತರ ಆಗ್ಬಿಟ್ಟು ನೋಡಿ ಸರ್. ಬ್ರೆಡ್ ನಿಮ್ಗೆ ಟೋಸ್ಟಿಂಗ್ ಮಾಡಿದ ಬ್ರೆಡ್ ಇಡ್ಬೋದು, ಈ ಥರ ಪ್ಲೈನ್ ಬ್ರೆಡ್ ಸರ್, ಹಾಗೆ ಡಿಪ್ ಮಾಡ್ಕೋಬೋದು ಸರ್ ಡಬಲ್ ಸೈಡಿಗೆ. ಓಕೆ. ಸೊ ಇದು ನೋಡಿ ಸೇಮ್ ನಿಮಗೆ ಚೀಸ್ ಗೀ ಬಟ್ರ್ ಯಾವ್ದು ಬೇಕಂದ್ರೆ ಮೇಲ್ಗಡೆ ಹಾಕೊಳ್ಳಿ ಸರ್. ಓಕೆ. ನಾವು ಬೇರೆ ಆಯಿಲ್ ಮಾತ್ರ ಹಾಕ್ತಾ ಇದ್ದೀನಿ. ಇದು ಪಫಿ ಆಗುತ್ತೆ, ಬಫಿ ಬ್ರೆಡ್ ಆಮ್ಲೆಟ್ ಆಗುತ್ತೆ. ಓಹೋ. ಇದು ಒಂದ್ಸರಿ ಉಲ್ಟಾ ಮಾಡಿ ಆ ಕಡೆ ಮಾಡಿಸ್ಕೋಬೋದು ಸರ್. ಎರಡು ಕಡೆ ಮಾಡ್ಕೋಬೋದಲ್ವಾ? ಹಾಕಿ ಸರ್ ಇದನ್ನ. ಹಾಕಿದ್ರೆ ಇಲ್ಲೂ ಎರಡು ಕಡೆ ಪಪ್ಪಿ ಆಗಿಬಿಡುತ್ತೆ ಅಲ್ವಾ? ಫುಲ್ಲು ಫಫಿ ಆಗಿರುವಂತಹ ಆಮ್ಲೆಟ್ ರೆಡಿ. ಇಲ್ಲಿದೆ ಆಮ್ಲೆಟು, ಇದು ಬ್ರೆಡ್ ಆಮ್ಲೆಟ್. ಹೌದು ಸರ್. ಫುಲ್ಲು ಫಫಿ ಆಗಿರೋದು ಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಮ್ಯಾಕ್ಸಿಮಮ್ ರೆಡಿಮೇಡ್ ಐಟಮ್ಸ್ ಥರ ಎಲ್ಲಿ ಬೇಕಾದ್ರೆ ನೀವು ಬ್ಯಾಚುಲರ್ಗೆಲ್ಲ ತುಂಬ ಕನ್ವೀನಿಯಂಟ್ ಇದೆ. ಬೆಸ್ಟ್ ಇದು, ಬ್ಯಾಚುಲರ್ಗೆ ನೆಕ್ಸ್ಟ್ ಲೆವೆಲ್ ಬಿಡಿ ಸರ್ ಇದು. ನೋಡಿ ವೀಕ್ಷಕರೇ, ಹಾಕಿ ಸರ್ ಇಲ್ಲಿ. ಓಹೋ, ನೆಕ್ಸ್ಟ್ ಲೆವೆಲ್ ಬಿಡಿ ಸರ್ ಇದು. ಸರ್ ನೆಕ್ಸ್ಟ್ ನೋಡಿ ಸರ್, ಬ್ರೆಡ್ ಆಮ್ಲೆಟ್ ಮಾತ್ರ ಇಲ್ಲ, ಈಗ ನಿಮ್ಮ ಮನೆಯಲ್ಲಿ ಬಂದು ನಟ್ಸಸ್ ಎಲ್ಲ ಫ್ರೈ ಮಾಡ್ತಾರಲ್ಲ ಸರ್, ಇದನ್ನು ಯಾವುದೇ ನಟ್ಸಸ್ಸು ಸ್ನ್ಯಾಕ್ಸ್ ಥರ, ಈಗ ನಿಮ್ಮ ಒಂದು ಉರಿ ಬೇಕಂದ್ರೆ ಯಾವುದು ಬೇಕಂದ್ರೆ ಈ ಥರ ರೋಸ್ಟೆಡ್ ಮಾಡಿಸ್ಕೋಬೋದು. ಓಕೆ, ರೋಸ್ಟ್ ಮಾಡ್ಕೋಬೋದು ಸರ್. ಕಡಲೆ ಬೀಜ ಉರಿ ಸರ್ 1/4 kg ಬರೀ ಹಾಕ್ಕೋಬೋದು. ಕಡಲೆ ಬೀಜ ಮಾತ್ರ ಅಲ್ಲ, ಆಲ್ಮಂಡ್ಸು ಯಾವ್ದು ಬೇಕಂದ್ರೆ ನೀವು ಉರಿಬೋದು ಸರ್. ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಉರಿಬೋದು. ಥರ ಮಸಾಲಾಗೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು, ಇದು ಆನಲ್ ಇದೆ, ಇದರಲ್ಲೇ ಕೂಡ ನೀವು ಮಾಡಿಸ್ಕೋಬಹುದು ವಿತೌಟ್ ಆಯಿಲ್. ಆಯಿಲ್ ಬೇಕಂದ್ರೂ ಆಯಿಲ್ ಚೂರು ಹಾಕ್ಬೋದು. ಮಸಾಲಾ ಕಲ್ಲೆಲ್ಲ ಮಸಾಲಾ ಮಿಕ್ಸ್ ಮಾಡ್ಬಿಡ್ತೀರಾ, ನಿಮಗೆ ಮಸಾಲಾ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಡ್ರೈ ಆಗಿ ಕೂಡ ಫ್ರೈ ಮಾಡಿಸ್ಕೋಬಹುದು. ಈ ತರ ಮಸಾಲಾ ಮಿಕ್ಸ್ ಮಾಡಿ. ನೆಕ್ಸ್ಟ್ ಉಪ್ಪಿನ ಕಡಲೆ ಬೇಕಂದ್ರೆ ಉಪ್ಪಿನ ಸಾಲ್ಟ್ ವಾಟರ್ ಇದೆಯಲ್ವಾ, ಅದರಲ್ಲಿ ಕಡಲೆ ನೆನೆಸಿಟ್ಬಿಟ್ಟು ತೆಗೆದು ಇದರಲ್ಲಿ ಹಾಕಿದ್ರೆ ಕಡಲೆ ಆಗುತ್ತೆ. ಅದರ ಮಲ್ಟಿಪಲ್ ಐಟಮ್ಸ್ ಮಾಡಿಸ್ಕೋಬಹುದು ಸರ್ ನೀವು. ನೋಡಿ ವೀಕ್ಷಕರೇ, ಆಲ್ರೆಡಿ ಇದ್ರಲ್ಲಿ ಡಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಹೌದು ಸರ್, ಅದು ಬ್ರೆಸ್ಟಿಂಗ್ ಆಗುತ್ತೆ ಸರ್. ನೋಡಿ ಹೆಂಗಿದೆ ನೋಡಿ, ಇಲ್ಲಿ ಡಾಟ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ನೋಡಿ ಬ್ಲ್ಯಾಕ್ ಡಾಟ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಸರ್. ಇದು ಈ ಜೊತೆಗೆ ಗಾರ್ಲಿಕ್ ಕೂಡ ಇದ್ರೂ ಹಾಕೋಬಹುದು ಸರ್. ಗಾರ್ಲಿಕ್ ಎಲ್ಲ ಬಂದು ಸುಟ್ಟು ತಿಂತಾರಲ್ಲ ಸರ್, ಸೊ ಆ ಥರ ಇದರಲ್ಲಿ ನೀವು ಹಾಕಿ ರೋಸ್ಟೆಡ್ಸ್ ಮಾಡ್ಕೋಬಹುದು. ಎಲ್ಲ ಒಟ್ಟಿಗೆ ರೋಸ್ಟ್ ಮಾಡ್ಕೋಬಹುದು. ಗಾರ್ಲಿಕ್ ಒಂದು ಹಾಕಿ, ಗಾರ್ಲಿಕ್ ಮತ್ತೆ ಸೆಪ್ರೇಟ್ ಬೇಕಂದ್ರೆ ಸೆಪ್ರೇಟ್ ಮಾಡ್ಕೋಬಹುದು, ಎರಡು ಸೆಪ್ರೇಟ್ ಆಗಿ ಮಾಡ್ಕೋಬಹುದು. ಜಸ್ಟ್ ಸ್ಯಾಂಪಲ್ಗೆ ತೋರಿಸ್ತಾ ಇದೀನಿ. ಗಾರ್ಲಿಕ್ ಫುಲ್ ಹಾಕಿ ಕೂಡ ರೋಸ್ಟ್ ಮಾಡ್ಕೋಬಹುದು, ಯಾಕಂದ್ರೆ ವೆರಿ ಲೆಂತ್ ಆಗ್ಬಿಡ್ತಲ್ವಾ ಎಲ್ಲ ಒಂದೊಂದು ತೋರಿಸಿದ್ರೆ ಎಲ್ಲ. ನೋಡಿ ಇದು ನಿಮಗೆ ಗಾರ್ಲಿಕ್ ಕೂಡ ರೋಸ್ಟ್ ಆಗುತ್ತೆ ಸರ್. ಗಾರ್ಲಿಕ್ ನಿಮಗೆ ಫ್ಲೇಮಲ್ಲಿ ಸುಟ್ಟು ತಿಂತಾರೆ ಗ್ಯಾಸ್ಟ್ರಿಕ್ಗೋಸ್ಕರ, ಸೊ ಆ ಥರ ಕೂಡ ಇದರಲ್ಲಿ ಮಾಡ್ಕೋಬಹುದು. ಎಸ್ ಸರ್. ನೋಡಿ ವೀಕ್ಷಕರೇ, ಸೊ ಇದೊಂದು ಎಷ್ಟು ನಿಮಿಷದಲ್ಲಿ ರೋಸ್ಟ್ ಆಗುತ್ತೆ ಸರ್ ಇದು? ಸೊ ಒಂದು 2 minutes ಸರ್. 2 minutes ರೋಸ್ಟ್ ಆಗ್ಬಿಡುತ್ತೆ. ಹೌದು ಸರ್, 2 minutes, 2.5 minutes ಒಳಗೆ ರೋಸ್ಟ್ ಆಗ್ಬಿಡುತ್ತೆ ನೋಡಿ. ಕಡಾಯಲ್ಲಿ ನಿಮಗೆ ಮಣ್ಣ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ ನೋಡಿ ಕಲ್ಲೆಲ್ಲ, ಸೊ ಆ ಥರ ನಿಮಗೆ ಇದರಲ್ಲಿ ಮಾಡಿಸ್ಕೋಬಹುದು. ಸ್ಯಾಂಡ್ ರೋಸ್ಟ್ ಮಾಡ್ತಾರೆ. ಹೌದು ಸರ್, ಸ್ಯಾಂಡ್ ರೋಸ್ಟ್ ಥರ ಇದು ಮಾಡ್ಕೋಬಹುದು ಸರ್. ಓಹೋ, ಆ ಟೇಸ್ಟ್ ಇರುತ್ತದೆ ನಿಮಗೆ. ಸ್ಯಾಂಡ್ ರೋಸ್ಟ್ ಟೇಸ್ಟ್ ಬರುತ್ತಾ ಇದು? ಹೌದು ಸರ್, ಹೌದು ಸರ್. ಸರ್ ಆಲ್ಮೋಸ್ಟ್ ಆಯ್ತು, ಡನ್ ನೋಡಿ ಸರ್. ಫುಲ್ ಆಗಿದೆ ಸರ್, ಚೆನ್ನಾಗಿ ರೋಸ್ಟ್ ಆಯಿತು ನೋಡಿ. ಗಾರ್ಲಿಕ್ ಎಲ್ಲ ಕೂಡ ಆಯಿತು ನಿಮಗೆ ನೋಡಿ. ಹಂಗೆ ಅನ್ಲೋಡ್ ಮಾಡಿಬಿಡಿ ಅದನ್ನ. ಹೌದು ಸರ್, ಒಂದು ಬಟ್ಟೆ ಇಟ್ಕೊಂಡು ಈ ಥರ ಓಕೆ ಇದು ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು. ಫಿನಿಶ್ ಅಲ್ಲ ಸರ್ ಇದು? ಫಿನಿಶ್ ಸರ್. ಸೊ ವೀಕ್ಷಕರೇ, ಕಡಲೆ ಬೀಜ ಇಷ್ಟೊಂದು ರೋಸ್ಟ್ ಆಗಿರೋದು ಇದು ಓಪನ್ ಮಾಡಿ ಸರ್. ಸಿಪ್ಪೆ ಸುಲಿಯೋದು ಈಗ ನೋಡಿ ಎಷ್ಟು ಈಸಿ ಸುಟ್ಟಿದ್ದೀರೋ ಆ ಥರ ಸರ್. ಸೂಪರ್ ಸರ್. ಇದು ಕಡಲೆ ಬೀಜ ಹಂಗೇನೆ ಸರ್. ಕಡಲೆ ಬೀಜ ಇದು ಮಾಡಿ, ಬಿಸಿ ಇರುತ್ತೆ ಸರ್, ಬಿಸಿ ಇರುತ್ತೆ ಬಿಡಿ. ನೋಡಿ ಸರ್, ಹೋಯ್ತು ಸಿಪ್ಪೆ ಅಷ್ಟೇ. ಪರ್ಫೆಕ್ಟ್ ರೋಸ್ಟ್ ಅಲ್ಲ ಸರ್ ಇದು? ಅದು ಇದಾಗುತ್ತೆ ಸರ್, ಸೂಪರ್ ಸರ್, ಸೆಪರೇಟ್ ಆಗಿ ಬರುತ್ತೆ ಆ ಥರ. ಸರ್ ನೆಕ್ಸ್ಟ್ ನೋಡಿ ವೆಜಿಟೇಬಲ್ಸ್ ಕೂಡ ಮಕ್ಕಳೆಲ್ಲ ಬಂದು ಪಲ್ಯ ತಿನ್ನೋದಿಲ್ಲಲ್ಲ ಸರ್, ಈ ಥರ ನಿಮಗೆ ಮಸಾಲಾ ಗೋಬಿ ಫ್ರೈ ಇದೆಲ್ಲ ನಿಮಗೆ ಡ್ರೈ ಆಗಿ ಮಾಡಿಸ್ಕೋಬಹುದು, ಆಯಿಲೇ ಬೇಕಾಗಿಲ್ಲ.
ಸೊ ಈ ತರ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು. ಆಲ್ರೆಡಿ ಮಸಾಲ ಹಾಕಿದ್ದೀರಲ್ಲ ನೀವು. ಇದ್ರೆ ನಿಮಗೆ ಬದನೆಕಾಯಿ ಚಟ್ನಿಗೆಲ್ಲ ಮಾಡ್ತಾರೆ, ಬದನೆಕಾಯಿ ಚಟ್ನಿ ಸ್ಟಫ್ಡ್ ಮಾಡ್ತಾರೆ, ಕಟ್ ಮಾಡ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಸ್ಟಫ್ಡ್ ಡ್ರೈ ಫ್ರೈ ಮಾಡ್ತಾರೆ, ಚೂರು ಎಣ್ಣೆ ಹಾಕ್ಬಿಟ್ಟು ಅಲ್ಲಿ ಫ್ರೈ ಅದೇ ತರ ಸ್ಟಫ್ಡ್ ಕತ್ರಿಕಾಯಿ ಮಾಡ್ಕೋಬಹುದು. ಹಂಗೆ ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀನಿ. ಇದ್ರ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿನ ನೀವು ಪೀಲ್ ಮಾಡ್ಬಿಟ್ಟು ಸ್ಲೈಸ್ ಮಾಡ್ಬಿಡಿ, ಅದ್ರಲ್ಲಿ ಮಸಾಲ ಮಿಕ್ಸ್ ಮಾಡಿ ಹಾಕೋಬಹುದು. ಹಾಗಲಕಾಯಿ ಈ ತರ ಕಟ್ ಮಾಡ್ಬಿಟ್ಟು ಹಾಕ್ಬೋದು. ಹಾಕಿ ಎಲ್ಲ ಹಾಕಿ ನೋಡೋಣ, ಒಂದೊಂದು ಪೀಸ್ ಹಾಕ್ಬಿಡಿ ನೋಡಿ, ಎಲ್ಲ ಆಗ್ಬಿಡ್ಲಿ, ಎಲ್ಲ ಆಗ್ಬಿಡ್ಲಿ. ಎಟ್ ಟೈಮ್ ಮಾಡ್ಕೋಬೋದಲ್ಲ ಸರ್ ಇದು? ಸೊ ಯಾವ್ದು ಬೇಕಂದ್ರೆ ಮಾಡ್ಕೋಬಹುದು ನೀವು. ಇದು ದೋಸೆಗೆ ಆಗೋ ಥರ ಎಣ್ಣೆ ಹಾಕಿದ್ರೆ ಸಾಕು ಸರ್. ಹೌದಾ? ಓಕೆ. ಬೆಂಡೆಕಾಯಿ ಎಲ್ಲ ಬಂದು ನಿಮ್ಗೆ ಕಡಾಯಿಲಿ ಡೀಪ್ ಫ್ರೈ ಮಾಡ್ತಾರೆ, ಸೀದೋಗ್ಬಿಡ್ತದೆ, ಕಡಾಯಿನಲ್ಲಿ ಅಂಟುತ್ತದೆ, ಇದರಲ್ಲಿ ಅಂಟೋದಿಲ್ಲ ಸರ್. ಚೂರು ಎಣ್ಣೆ ಹಾಕ್ಬಿಟ್ಟು ನೀವು ಮೇಲ್ಗಡೆ ಬೆಂಡೆಕಾಯಿನ ಕಟ್ ಮಾಡಿ ಹಾಕ್ಬಿಟ್ಟಿದ್ರೆ ಫುಲ್ ಡೀಪ್ ಫ್ರೈ ಮಾಡಿ ತೆಗಿಬಹುದು. ಆಮೇಲೆ ಆಯಿಲ್ ಕೂಡ ಜಾಸ್ತಿ ಬಂದ್ಬಿಡುತ್ತೆ, ಜಾಸ್ತಿ ಇದರಲ್ಲಿ ಆಯಿಲ್ ಬೇಕಾಗಿಲ್ಲ, ಚೂರು ಹಾಕ್ಬಿಟ್ಟಿದ್ರೆ ಸಾಕು ಸರ್. ಇದನ್ನ ಮಾತ್ರ ಅಲ್ಲ, ಪನ್ನೀರ್ ಟಿಕ್ಕಾ, ಚಿಕನ್ ಆಲೂ ಕಟ್ಲೆಟ್ಟು, ಸೊ ಈ ಥರ ನಿಮಗೆ ವೆರೈಟೀಸ್ ಆಫ್ ಫುಡ್ ಮಾಡ್ಕೋಬಹುದು. ಸೊ ಫಿಶ್ ಕೂಡ ಇಟ್ಟಿದ್ದೀನಿ. ಸೊ ಇದೇ ಥರ ನಿಮಗೆ ಚಿಕನ್ ಟಿಕ್ಕಾನು ಮಾಡ್ಬೋದು, ಚಿಕನ್ ಮಾಡ್ಕೋಬಹುದು ಅಂತ. ಫೈನಲ್ ಆಗಿ ನಾನು ಫಿಶ್ ಮಾಡಿ ತೋರಿಸ್ತೀನಿ ಸರ್. ಇವೆಲ್ಲ ಯೂಶಲಿ ಎಷ್ಟು ನಿಮಿಷ ಬೇಕು ಫುಲ್ ಇದು? ಸರ್ ಇದು 5 ಮಿನಿಟ್ಸ್ ಸರ್, 3 to 5 ಮಿನಿಟ್ಸ್ ಅಲ್ಲಿ ಆಗ್ಬಿಡ್ತದೆ. ಡೀಪ್ ಫ್ರೈ ಅಲ್ವಾ, 3 to 5 ಮಿನಿಟ್ಸ್. ಅಂದ್ರೆ ಇದು ಹಿಂಗೆ ಇಡ್ಬೇಕಾ ಮುಚ್ಚಬೇಕಾ ಸರ್? ನೀವು ಕ್ವಾಂಟಿಟಿ ಕಮ್ಮಿ ಇರುವಾಗ ಮುಚ್ಚಿಡ್ಬೋದು ಸರ್. ಓನ್ಲಿ ನನಗೆ ಗೋಬಿ ಮಾತ್ರ ಹಾಕಿದ್ರೆ ಮುಚ್ಚಿಡ್ಬೋದು. ಮಲ್ಟಿಪಲ್ ವೆಜಿಟೇಬಲ್ ಹಾಕಿದ್ದೀನಲ್ಲ, ಮುಚ್ಚಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಹಂಗೆ ಓಪನ್ ಅಲ್ಲಿ ಬೇಯಿಸ್ತಾ ಇದ್ದೀನಿ ಸರ್. ಓಕೆ ಓಕೆ. ಈಗ ಮುಚ್ಚಿದ್ರೆ ಏನಾದ್ರೆ ಇದು ಮುಂದೆ ಬರುತ್ತಲ್ವಾ, ಇದು ಹಿಡ್ಕೊಂಡ್ಬಿಡುತ್ತಲ್ವಾ. ಈ ಬದನೆಕಾಯಿ, ದೊಡ್ಡ ದೊಡ್ಡ ಬದನೆಕಾಯಿ ಎಲ್ಲ ನಾವು ಇದು ಮಾಡ್ತೀವಿ, ಇದು ಕಟ್ ಮಾಡಿ ಸ್ಟಫ್ ಮಾಡ್ಕೋಬಹುದು ಸರ್. ಸ್ಟಫ್ಡ್ ಐಟಮ್ಸ್ ಬರೀ ಬದನೆಕಾಯಿ ಮಾತ್ರ ಸ್ಟಫ್ಡ್ ಮಾಡಿ ಸೈಡಿಸ್ ತರ ತಿಂತಾರೆ ಸರ್, ಸ್ವಲ್ಪ ತರ ಮಾಡ್ಕೋಬಹುದು. ಇಲ್ಲ ನೀವು ಸ್ಟಫ್ಡ್ ಮಾಡಿ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ತಾರೆ. ಡೀಪ್ ಫ್ರೈ ಮಾಡೋಕ್ಕಿಂತ ಇದರಲ್ಲಿ ನಿಮಗೆ ಸುಟ್ಕೋಬಹುದು. ಚಟ್ನಿ ಮಾಡೋಕ್ಕೂ ಸುಡ್ತಾರೆ ಒಬ್ಬೊಬ್ರು, ಚಟ್ನಿ ಮಾಡಕ್ಕೆ. ಹೌದು ಹೌದು, ಅದನ್ನು ಮಾಡ್ಕೋಬಹುದು. ಎಲ್ಲ ಆಗುತ್ತೆ ಕಡಾಯಿಯಲ್ಲಿ ಏನೇನು ಮಾಡ್ತಾರೆ ಎಲ್ಲ ಆಗುತ್ತೆ ಸರ್. ಅಂದ್ರೆ ಅದೇ ತರ ಕೊಟ್ಟಿದ್ದೀರಾ ನೋಡಿ ನೀವು? ಹೌದು ಸರ್, ಕಡಾಯಿ ತರ. ಆಲ್ಮೋಸ್ಟ್ 5 ಮಿನಿಟ್ಸ್ಗೆಲ್ಲ ಆಯ್ತಲ್ಲ ಸರ್? ನೋಡಿ ಸರ್ ಆಯ್ತು. ಇನ್ನು ಬೇಕಷ್ಟು ನಾವು ಕುಕ್ ಮಾಡಿ ನೋಡಿ. ಡೀಪ್ ಫ್ರೈ ಆಗಿದೆ, ಎಲ್ಲ ಫುಲ್ ಡೀಪ್ ಆಗಿದೆ ಸರ್. ನೋಡಿ ಸರ್, ಬ್ರಿಂಜಾಲ್ ನೋಡಿ ಇದರಲ್ಲಿ ಇದಾಗುತ್ತೆ, ಹಂಗೆ ಒಳಗಡೆ ಹೋಗ್ತಾ ಇದೆ ಆಯ್ತಾ. ವಿದೌಟ್ ಆಯಿಲ್ ಇಷ್ಟೊಂದು ಮಾಡಿದ್ದು ಆಶ್ಚರ್ಯ ಸರ್. ನೋಡಿ ಸರ್, ಓ ಅಷ್ಟೇ ಪೂರ್ತಿ ಕಟ್ಟಾಯ್ತಲ್ವಾ ಇದು? ಹೌದು ಸರ್, ಪೂರ್ತಿ ಕಟ್ಟಾಗಿದೆ. ಡೈರೆಕ್ಟ್ ಚಟ್ನಿ ಮಾಡ್ಬೋದು ಹಂಗಾದ್ರೆ ಇದ್ರಿಂದ? ಹೌದು ಸರ್, ಚಟ್ನಿ ಮಾಡ್ಬೋದು. ನೀವು ಎಲ್ಲ ನಿಮಗೆ ಇನ್ನೂ ಬೇಕಾದ್ರೂ ರೋಸ್ಟ್ ಮಾಡ್ಕೋಬಹುದು. ಏನಲ್ಲ ಹೀಟಿಂಗ್ ಟವ ನೋಡಿ, ನಿಮ್ಗೆ ಎಷ್ಟು ಬೇಕಾದ್ರೂ ರೋಸ್ಟ್ ಮಾಡೋಣ. ಮಲ್ಟಿಪಲ್ ಹಾಕಿದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೆ. ಒಂದೊಂದು ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ. ಬೇಗ ಆಗುತ್ತೆ, ಕರೆಕ್ಟ್. ಈಗ ಒಂದೊಂದು ಹಾಕಿದ್ರೆ ನಾವು ಮುಚ್ಚಿಡುವಾಗ ಇನ್ನೂ ಬೇಗ ಹೀಟಿಂಗ್ ಕೊಡ್ತದೆ, ಅವಾಗ ನಿಮ್ಗೆ ಇನ್ನೂ ಬೇಗ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಸೂಪರ್ ಸರ್, ತೆಗೆದುಬಿಡಿ ಇದನ್ನ. ಸೊ ನೋಡಿ ವೀಕ್ಷಕರೇ, ಯಾವುದೇ ರೀತಿ ತರಕಾರಿನೂ ಕೂಡ ಇದೇ ರೀತಿಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಫಿನಿಶ್ ಅಲ್ಲ ಸರ್ ಇದು? ಹಾಂ, ಫಿನಿಶ್ ಸರ್. ನೋಡಿ ಹೆಂಗೆ ಬೆಂದಿದೆ, ಗೋಬಿ ಎಲ್ಲ ಸಕ್ಕತ್ತಾಗಿ ಬಂದಿದೆ ಸರ್ ಇದು. ಹೌದು ಸರ್, ಪರ್ಫೆಕ್ಟ್. ಸಾಕು ಸರ್, ಅಷ್ಟೇ ನೋಡಿ. ಈ ಥರ ಮಾಡಿದ್ರೆ ಸಾಕು. ಹೌದು ಸರ್, ಕಲೆ ಎಲ್ಲ ಏನೂ ಬರಲ್ಲ? ಏನೂ ಬರಲ್ಲ ಸರ್. ಬಿಸಿಯಲ್ಲಿನೇ ಟೈಟಾಗಿ ಒರೆಸಿ ಅಷ್ಟೇ, ಎರಡು ಕಡೆನೂ. ಸೂಪರ್. ಸೊ ನೆಕ್ಸ್ಟ್ ಬಂದು ಫೈನಲ್ ಆಗಿ ಸರ್ ಫಿಶ್ ಮಾಡಿ ತೋರಿಸ್ತೀನಿ. ಇದೇ ಥರ ಚಿಕನ್ ಟಿಕ್ಕಾ, ಪನ್ನೀರು, ಇದರ ಐಟಮ್ಸ್ ಕೂಡ ಫ್ರೈ ಮಾಡಿಸ್ಕೋಬೋದು. ಎನಿ ನಾನ್ ವೆಜ್? ಎನಿ ನಾನ್ ವೆಜ್ ಸರ್. ಮಟನ್ ಕೂಡ ಫ್ರೈ ಆಗುತ್ತಾ? ಫ್ರೈ ಆಗುತ್ತೆ, ಟೈಮಿಂಗ್ ತಗೊಳ್ತಾ ಸರ್, ಒಂದು 15 ನಿಮಿಷ ಆಗುತ್ತೆ. ಯಾಕಂದ್ರೆ ಮಟನ್ ಗಟ್ಟಿ ಅಲ್ಲ. ಹೌದು ಸರ್, 15-20 ನಿಮಿಷ ಆಗುತ್ತೆ ಓಕೆ ಡೀಪ್ ಫ್ರೈ ಮಾಡೋಕ್ಕೆ. ಬಟ್ ಆಗುತ್ತೆ ಸರ್. ಈಟಿಂಗ್ ಎಲಿಮೆಂಟ್ ಅಲ್ವಾ, ಟೈಮಿಂಗ್ ಜಾಸ್ತಿ ಆಗುತ್ತೆ. ಜನರಲ್ ಆಗಿ ಮಟನ್ ಯಾರು ಮಾಡಲ್ಲ, ಚಿಕನ್ ಫಿಶ್ ಫಾಸ್ಟ್ ಆಗುತ್ತಲ್ವಾ, ಅದನ್ನೇ ಜನರಲ್ ಆಗಿ ಮಾಡ್ತಾರೆ. ಇವನ್ ಪನ್ನೀರ್ ಮಾಡ್ತಾರೆ, ಆಲೂ ಟಿಕ್ಕಾ ಮಾಡ್ತಾರೆ. ಆಲೂ ಟಿಕ್ಕಾ ಕಟ್ ಮಾಡ್ಬಿಟ್ಟು ಬಾಯ್ಲ್ ಮಾಡಿ ಆಯಿಲ್ ಟಿಕ್ಕಾ ಫ್ರೈ ಮಾಡ್ತಾರೆ. ಸೊ ಅದರಲ್ಲಿ ನೀವು ಇದ್ರಲ್ಲಿ ಆರಾಮಾಗಿ ಮಾಡ್ಕೋಬಹುದು ಸರ್. ತವಾ ಫ್ರೈ? ಹೌದು ಸರ್, ತವಾ ಫ್ರೈ ವಿತೌಟ್ ಆಯಿಲ್ ಕೂಡ ಮಾಡ್ಕೋಬೋದು. ಆಯಿಲ್ ಹಾಕಿಲ್ಲ, ಇದು 2ಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ. ಒಂದಕ್ಕೆ ಆಯಿಲ್ ಹಾಕ್ಬೇಡಿ, ಇದು 1ಕ್ಕೆ ಆಯಿಲ್ ಹಾಕಿಲ್ಲ ಸರ್. ನಿಮ್ಗೆ ಆಯಿಲೇ ಬೇಡ ಅಂದ್ರೂ ವಿತೌಟ್ ಆಯಿಲ್ ಮಾಡ್ಕೋಬೋದು. ನೋಡಿ ವೀಕ್ಷಕರೇ ಹೆಂಗಿದೆ. ಇದು ಏನಂದರೆ 2.5 ಮಿನಿಟ್ಸ್ ಒನ್ ಸೈಡ್ ಸರ್, 2.5 ಮಿನಿಟ್ಸ್ ಒನ್ ಸೈಡ್. 5 ಮಿನಿಟ್ಸ್? ಹೌದು ಸರ್, 5 to 6 ಮಿನಿಟ್ಸ್ ಅಲ್ಲಿ ನಿಮಗೆ ಚೆನ್ನಾಗಿ ಕುಕ್ ಆಗುತ್ತೆ. ನಿಮಗೆ ಆಗುತ್ತೆ, ಸ್ಲೈಸಸ್ ಮೇಲೆ ಡಿಪೆಂಡ್. ಇದು ಫುಲ್ ಪೀಸು ಒಂದು 7 ಮಿನಿಟ್ಸ್ ಆಗುತ್ತೆ. ಸರಿ, ಇದ್ರೆ ನಿಮಗೆ ಇನ್ನೂ ಬೇಗ ಆಗುತ್ತೆ. ಚಿಕನ್ ಅಲ್ಲಿ ಎಷ್ಟು ನಿಮಿಷ ಬೇಕಾಗುತ್ತೆ? ಚಿಕನ್ ಒಂದು 7 ಮಿನಿಟ್ಸ್ ಸರ್. ಓಕೆ ಓಕೆ. ಅದು ಚಿಕ್ಕ ಪೀಸಾಗಿ ಹಾಕಿ ಮಸಾಲ ಮಿಕ್ಸ್ ಮಾಡಿ ಮೇಲ್ಗಡೆ ಟವಾ ಮೇಲೆ ಹಾಕಿ ಫ್ರೈ ಮಾಡ್ಸ್ಕೊಬೋದು. ಓಕೆ ಓಕೆ. ಈಗ ಬ್ಯಾಚುಲರ್ ಇದ್ದೀರಾ, ಒಂದು ಹಾಸ್ಟೆಲ್ ಇದ್ದೀರಾ, ನಾನ್ ವೆಜ್ ತಿನ್ಬೇಕು, ಅಲ್ಲಿ ವೆಜಿಟೇರಿಯನ್ ಫುಡ್ ಸರ್ವ್ ಮಾಡ್ತಾರಂದ್ರೆ ನೀವು ಆರಾಮಾಗಿ ಇದು ತಗೊಂಡು ಮಾಡ್ಕೋಬೋದಲ್ವಾ? ಎಷ್ಟಿದು ನೋಡಿ ವೀಕ್ಷಕರೇ. ಆಯ್ತಲ್ಲ ಸರ್ ಇದು? ಆಯ್ತು ಸರ್. ಈ ಕಡೆ 2.5 ಮಿನಿಟ್ಸ್ ಆಗಿದೆ ನೋಡಿ. ಈ ಕಡೆ ಫುಲ್ಲು ಚೆನ್ನಾಗಿ ಕುಕ್ ಆಗಿದೆ. ಈ ಕಡೆನೂ ಒಂದು 2.5 ಮಿನಿಟ್ಸ್ ಬಿಡಿದ್ರೆ ಫುಲ್ ಇದಾಗ್ಬಿಡುತ್ತೆ ನೋಡಿ. ಇದು ಆಯಿಲ್ ಹಾಕಿರೋದು ಸರ್. ನೋಡಿ ಈ ಕಡೆ ಆಯಿಲೇ ಇಲ್ಲ, ವಿತೌಟ್ ಆಯಿಲ್ ಹೆಂಗಾಗಿದೆ ನೋಡಿ ಸರ್. ಕುಕ್ ಆಯ್ತಾ ಇದು? ಆಗಿದೆ ಸರ್ ನೋಡಿ ಸರ್, ವಿತೌಟ್ ಆಯಿಲ್ ಫ್ರೈ ಕುಕ್ಕಿಂಗ್ ಆಗಿದೆ. ವಿತ್ ಆಯಿಲ್ ಎರಡು ಮಾಡ್ಬೋದು ನೋಡಿ. ಹಾಗೆ ಸರ್ ನೋಡಿ ಸರ್, ಚೂರು ಎಣ್ಣೆ ಹಾಕಿ ಈ ಕರಿವೇಪಿಲೆಯನ್ನು ಕೂಡ ಹಾಕ್ಬಿಟ್ಟು ಜೊತೆಗೆ ಸರ್ವ್ ಮಾಡಿದ್ರೆ ಚೆನ್ನಾಗಿರ್ತದೆ. ಕರಿಬೇವು ಹಾಕ್ಬಿಟ್ಟು
ಹೌದು ಸರ್, ಇದ್ರ ಜೊತೆ ಹಾಕ್ಬೇಕಲ್ವಾ ನೋಡಿ. ಅಷ್ಟೇ ಹಾಕಿದರೆ ಇನ್ನೂ ಚೆನ್ನಾಗಿರ್ತದೆ. ಹೊತ್ತು ಅದು ಒಂಥರ ಇದಾಗ್ಬಿಡ್ತಂತೆ ಲಾಸ್ಟಲ್ಲಿ. ಹಾಂ, ಫ್ರೈ ಆಗುತ್ತೆ ಅದು ಒಳ್ಳೆ. ಬಾಬಾ ಗಮ್ಮಂತ ಇದೆ ಸರ್ ಇದು. ಕರಿಬೇವು ಸ್ಮೆಲ್ಗೆ ಇದಕ್ಕೆ ಸೂಪರ್ ಆಗಿರ್ತದೆ. ಸಕ್ಕದಾಗಿದೆ ಇದು. ಎಲ್ಲ ಆಯ್ತಲ್ಲ ಸರ್ ಇದು? ಎಲ್ಲ ಆಯ್ತು ಸರ್. ನೋಡಿ ಸರ್, ವಿತೌಟ್ ಆಯಿಲ್ ಆಯಿತು, ವಿತ್ ಆಯಿಲ್ ಆಯಿತು. ಹಾಗೆ ನಾವು ಹಾಕಿ 3 ಹಾಕಿ ಸರ್, 3 ಹಾಕಿ ವೀಕ್ಷಕರಿಗೆ ಹಸನ. ಬಾ ವೀಕ್ಷಕರೇ, ಹೆವಿ ಘಾಟ್ ಬರ್ತಾ ಇದೆ. ಮಸಾಲ ಫ್ರೈ ರೆಡಿ. ಕರಿವೇಪಿಲೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಹಂಗೆ ಕರಿಬೇವು ಹಾಕಿ ಸರ್, ಅದ್ರ ಮೇಲೆ ಕರಿಬೇವು ಹಾಕಿ ತೋರಿಸಿ ಸರ್, ಹತ್ರ ತೋರಿಸಿ ಬಿಡಿ ಸರ್, ಇಲ್ಲೇ ನೋಡಿ ತೋರಿಸಿ. ಹಾಂ, ಹಂಗೆ ಅದರಲ್ಲೇ ಓಪನ್ ಮಾಡಿ ಸರ್ ಅದನ್ನ ಸ್ವಲ್ಪ ನೋಡಿ. ಇನ್ನೇನು ಬೇಕು ಸರ್? ಈಗ ಇಷ್ಟ ಆದರೆ ಸಾಕಲ್ವಾ? ಈಗ ನೋಡಿ ಸರ್, ಇದು ಇರುತ್ತಲ್ವಾ, ಈ ಸೈನಸ್ ಇರುತ್ತಲ್ವಾ, ಈ ಸೈನಸ್ ಏನಲ್ಲ, ನೀವು ಜನರಲ್ ಆಗಿ ಒರೆಸಿದ್ರೆ ಹೋಗ್ಬಿಡ್ತದೆ ಸರ್. ಆಯಿಲ್ ಸೈನಸ್ ಇದೆ, ಮಸಾಲಾ ಸೈನಸ್ ಇರುತ್ತದೆ. ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಬಿಡಿ, ಕ್ಲೀನ್ ಆಗಿಬಿಡುತ್ತೆ ಅದು. ಆಗ್ಬಿಡ್ತದೆ ಸರ್, ಸ್ಮೆಲ್ ಏನಿರಲ್ಲ ಸರ್. ಬೇಕಂದ್ರೆ ಒತ್ತೆ ಬಿಡಿ ಇನ್ಬಿಟ್ಟು ಒರೆಸ್ಕೋಬೋದು ಸರ್. ಅಷ್ಟೇ ಸರ್. ನೋಡಿ ಸರ್, ಫಿನಿಶ್ ಅಲ್ವಾ ಇದು? ಹೌದು. ನೆಕ್ಸ್ಟ್ ನೀವು ಯಾವ್ದು ಮಾಡಿದ್ರು ಬರ್ತದೆ ಸರ್, ಏನಾಗೋದಿಲ್ಲ. ನೋಡಿ, ಎಕ್ಸ್ಟ್ರಾ ಆಮ್ಲೆಟ್ ಕೂಡ ಹಾಕೋಬೋದು. ಉಳಿದ್ರೆ ಆಮ್ಲೆಟ್ ಕೂಡ ಹಂಗೆ ಮಾಡ್ಕೊಂಡ್ಬಿಡ್ಬೋದಾ ಇದರಲ್ಲಿ? ಅಷ್ಟೇ ಸರ್. ಹಾಕಿ ಮಾಡಿ ಅದನ್ನು ಕೂಡ ತೋರಿಸ್ಬಿಡೋಣ ವೀಕ್ಷಕರಿಗೆ. ಸೊ ಮುಗೀತಲ್ಲ ಸರ್ ಇದು? ಫಿನಿಶ್ ಸರ್. ನೋಡಿ ರೆಡಿ, ಆಮ್ಲೆಟ್ ರೆಡಿ. ಫಿನಿಶ್ ಅಲ್ಲ ಸರ್? ಹಾಂ, ಫಿನಿಶ್ ಸರ್. ನೋಡಿ ವೀಕ್ಷಕರೇ, ಬಿಸಿ ಬಿಸಿ ಆಮ್ಲೆಟ್ ರೆಡಿ. ಸೊ ವೀಕ್ಷಕರೇ, ಎಷ್ಟೊಂದು ಡೆಮೋ ಕೊಟ್ವಿ ನಾವು. ಮಾಮೂಲಿ ಬ್ರೆಡ್ಡಿಂದ ಹಿಡಿದು ಆಮ್ಲೆಟಿಂದ ಹಿಡಿದು ರೋಟಿ, ಚಪಾತಿ, ಇವನ್ ಫಿಶ್, ಸಾರ್ ಹೇಳ್ತಾ ಇದ್ದಾರೆ ಚಿಕನ್, ಮಟನ್ ಕೂಡ ಇದರಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸರ್, ಒಂದು ಬೆಸ್ಟ್ ಪ್ರೈಸ್ ಅನ್ನ ಕೊಟ್ಬಿಡಿ ಸರ್ ಇದಕ್ಕೆ. ಖಂಡಿತ ಸರ್. ಸರ್, ಇದು ಬಂದು ನಿಮಗೆ ದೊಡ್ಡ ಸೈಜ್ ಸರ್. ಇದು ಚಿಕ್ಕದು 8 ಇಂಚು, ಇದು 10 ಇಂಚು ಬರ್ತದೆ. 10 ಇಂಚು 8 ಇಂಚು. ಹೌದು ಸರ್. ಓಕೆ. ಇದು ಬಂದು ನಿಮಗೆ 3675 ರೂಪಾಯಿ ಆಗುತ್ತೆ. 1000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 2675 8 ಇಂಚಿಗೆ ಸರ್. 2675. ಹೌದು ಸರ್, 8 ಇಂಚಸ್ ಸೈಜ್ಗೆ. 8 ಇಂಚ್ಗೆ. ಓಕೆ. ದೊಡ್ಡ ಸೈಜ್ 10 ಇಂಚು ನಾವು ಮಾಡಿದೆಲ್ಲ ದೊಡ್ಡದಲ್ಲಿ ಮಾಡಿ ತೋರಿಸಿದ್ವಿ ಈ ವಿಡಿಯೋದಲ್ಲಿ. ಸೊ ದೊಡ್ಡ ಸೈಜ್ ಬಂದು ನಿಮಗೆ 4675 ರೂಪಾಯಿ ಆಗುತ್ತೆ ಸರ್. ನಮ್ಮ ಚಾನಲ್ ಕಡೆಯಿಂದ ಬರೋರಿಗೆ 1000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 3675 ರೂಪಾಯಿ ಮಾತ್ರ. 4675 ಇರುವಂತಹ ಇದನ್ನ ನಿಮಗೆ 1000 ರುಪೀಸ್ ಸಂಕ್ರಾಂತಿ ಡಿಸ್ಕೌಂಟ್ ಅಂತ ಹೇಳ್ಬೋದು. ಜಸ್ಟ್ 3675. ಹೌದು ಸರ್, ಕರೆಕ್ಟ್ ಸರ್ ಇದು? ವಾಟ್ ಅಬೌಟ್ ಶಿಪ್ಪಿಂಗ್? ಸರ್, ಶಿಪ್ಪಿಂಗ್ ಬಂದು ಫುಲ್ ಅಂಡ್ ಫುಲ್ ಫ್ರೀ ಸರ್. ಕರ್ನಾಟಕ ಫುಲ್ ಫ್ರೀ ಶಿಪ್ಪಿಂಗ್ ಇದೆ. ಸೊ ನಿಮ್ಗೆ ಅಮೌಂಟ್ ಹಾಕ್ಬಿಟ್ಟಿದ್ರೆ ಕೊರಿಯರ್ ಅಲ್ಲಿ ನಾವು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಗ್ಯಾರಂಟಿ ನಂಬ್ಕೊಂಡು ಹಾಕ್ಬೋದು. ನಮ್ದು ಇರೋದು ಗುರುಬಳ್ಳಿ ಆಫೀಸ್ ಇದೆ. ನೀವೇನ್ ತಗೊಂಡಿದ್ದೀರಾ ಐಟಮ್ಲ ನಮ್ಗೆ ಗೊತ್ತಾಗುತ್ತೆ ಸರ್ ಎಲ್ಲರಿಗೆ. ಆಲ್ ಓವರ್ ಬೆಂಗಳೂರು. ಸೊ ಬೆಂಗಳೂರು ಆದ್ರೆ ನಿಮ್ಗೆ 2 ಆಪ್ಷನ್ಸ್ ಇದೆ. ಡೈರೆಕ್ಟ್ ಆಗಿ ಬಂದು ಕೂಡ ಬೈ ಮಾಡ್ಬೋದು. ಇಲ್ಲ ಮನೆಯಲ್ಲಿ ಒಂದ್ಸಲ ಡೆಮೋ ನೋಡ್ಬೇಕಂದ್ರೆ ಬರೀ ಅಡ್ವಾನ್ಸ್ ಕಳ್ಸಿದ್ರೆ ಮನೆಗೆ ಡೆಲಿವರಿಗೆ ಬರ್ತಾರೆ, ಅವಾಗ ಡೆಮೋ ತೋರಿಸ್ಕೊಡ್ತಾರೆ. ಸೊ ಯಾವ ತರ ಮಾಡೋದು ಮಾತ್ರ ತೋರಿಸ್ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇನ್ನೇನ್ ಬೇಕು ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಗೋಲ್ಡನ್ ಅಸೋಸಿಯೇಟ್ಸ್ ಅವ್ರದ್ದು. ಅಂಡ್ ಇನ್ನೊಂದು, ನಾವೇನೇನು ಮಾಡಿದೀವಿ ಇದನ್ನ ಬಿಟ್ಟು ಏನಾದರೂ ನೋಡಬೇಕು ಅಂದ್ರೆ ಇವ್ರದೇ ಚಾನಲ್ ಇದೆ. ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಚಿಕನ್ ಇಂದ ಹಿಡಿದು ಬಜ್ಜಿ ಫ್ರೈ ವರೆಗೂ ಕೂಡ ಎಲ್ಲ ಮಾಡಿಬಿಟ್ಟಿದ್ದಾರೆ ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ಇವ್ರ ಚಾನಲ್ ಮುಖಾಂತರ ನೀವು ತಿಳ್ಕೊಬಹುದು. ಆ್ಯಂಡ್ ಇದನ್ನ 3675 ಡೆಫಿನೆಟ್ಲಿ ನಾನು ವರ್ತ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾನು ಕೂಡ 2 ವರ್ಷದಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ, ಒಂದಿನೂ ಕೈ ಕೊಟ್ಟಿಲ್ಲ. ವರ್ಕ್ಸ್ ವೆಲ್ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಪವರ್ ಕೂಡ ಲೆಸ್ ಕನ್ಸ್ಯೂಮ್ ಆಗುತ್ತೆ. 2 ಅವರ್ಸ್ಗೆ 1 ಯೂನಿಟ್ ಆಗುತ್ತೆ. 2 ಅವರ್ಸ್ 105 ಚಪಾತಿ ಮಾಡ್ಕೋಬಹುದು. ನಾರ್ಮಲ್ ಲೈಟಿಂಗ್ ಪ್ಯಾನಲ್ ಸಾಕು. ಸೆಕೆಂಡ್ ಬಂದು ಫುಲ್ ಅಂಡ್ ಫುಲ್ ಗ್ಯಾರಂಟಿ ಇದೆ. ಏನೇ ಆದ್ರೂ ನಮ್ಮ ಆಫೀಸ್ ಇದೆ, ಸರ್ವಿಸ್ ಮಾಡಿಸ್ಕೋಬಹುದು. ಬೇರೆ ಕಡೆ ಅಂದ್ರೆ ಕೊರಿಯರ್ ಕಳ್ಸಿಕೊಡ್ತೀನಿ, ನಾವು ಸರ್ವಿಸ್ ಮಾಡಿ ರಿಟರ್ನ್ ಕಳ್ಸಿಕೊಡ್ತೀನಿ. ಸೊ ನಿಮಗೆ ಲೈಫ್ ಟೈಮ್ ಪ್ರಾಡಕ್ಟ್ ಕಳ್ಸಬಹುದು. 1 ವರ್ಷ ಗ್ಯಾರಂಟಿ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಅವೈಲೇಬಲ್. ಎಸ್, ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಯಾವುದೇ ಪಾರ್ಟ್ಸ್ ಅಂಡ್ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಸೊ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿಮ್ಗೆ ಇದು ಬೇಕಾ, ಅದು ಬೇಕಾ, ಒಳಗಡೆ ಕಾಂಪೋನೆಂಟ್ ಬೇಕಾ, ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಆಟೋ ಕಟ್ ಆಫ್ ಇರೋದ್ರಿಂದ ಡೋಂಟ್ ವರಿ, ಪವರ್ ಬಿಲ್ ಕೂಡ ತುಂಬಾನೇ ಕಡಿಮೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ಕ್ವಿಕ್ ಆ್ಯಂಡ್ ಈಸಿ. ಯಾರು ಮಹಿಳೆಯರು ನೋಡ್ತಾ ಇದ್ದೀರಾ, ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮಕ್ಕಳಿಗೆ, ಮನೆಯವರಿಗೆ, ನಿಮಗೆ ಫುಡ್ ರೆಡಿ ಮಾಡ್ಕೊಬೇಕು, ಈಸಿ ಕನ್ವೀನಿಯೆಂಟ್ ಆಗಬೇಕು, ಬೇಗ ಆಗಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.